ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಯನ್ಯತಿಪ್ರದಾಯ ಜ್ಞಾನಪ್ರದಾಯ ಉತಾಸುರಸುಖ್ಯದುಃಖಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಾಂ ಬಂಗರಹಿತಂ ಅಜಡಂ ಯಮಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಃ ಪೂರ್ಣಬೋಧಮತಾನಕಃ ವಿಷ್ಣವಾ ವಿಷ್ಣುಹೃದಯಃ तं ನಮಸ್ತೆ ಗುರುಂ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಸತ್ಯನಾರಾಯಣ ದೇವರ ಕಥಾ ವ್ರತದ ಬಗ್ಗೆ ಹಾಗೂ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸತ್ಯನಾರಾಯಣ ವ್ರತ ಅಂತ ಈ ರೀತಿಯಾಗಿ ಈ ವಿಶಿಷ್ಟವಾದಂತಹ ಕಲಿಯುಗದಲ್ಲಿ ವಿಶಿಷ್ಟ ಶೀಘ್ರ ಫಲವನ್ನು ಕೊಡುವಂತಹ ಒಂದು ವ್ರತ ಸತ್ಯನಾರಾಯಣ ವ್ರತ. ಈ ಸತ್ಯನಾರಾಯಣ ವ್ರತ ಅಂತನ್ನುವಕ್ಕಿಂತ ಆ ಕಥೆಯಕ್ಕಿಂತಲೂ ಪೂರ್ವದಲ್ಲಿ ನಾವು ಮೊದಲಿಗೆ ಸತ್ಯನಾರಾಯಣ ಅಂತ ಪರಮಾತ್ಮನಿಗೆ ಹೆಸರು. ಪರಮಾತ್ಮನಿಗೆ ಸತ್ಯ ಅಂತೂ ಕರೆಯುತ್ತಾರೆ, ನಾರಾಯಣ ಅಂತೂ ಕರೆಯುತ್ತಾರೆ. ಆದ್ದರಿಂದಾಗಿ ಸತ್ಯನಾರಾಯಣ ಆ ಪರಮಾತ್ಮನ ಮಹಾತ್ಮೆಯನ್ನು ಹೇಳುವಂತಹ ಈ ಕಥಾಭಾಗ. ಇದು ಮೊದಲಿಗೆ ಪರಮಾತ್ಮನಿಗೆ ಸತ್ಯ ನಾರಾಯಣ ಅಂತ ಎದಕ್ಕೆ ಕರೀತಾರೆ ಅನ್ನೋದನ್ನು ತಿಳ್ಕೋಣ. ಪರಮಾತ್ಮ ಇವನು ನಾರಾಯಣ ಅಂತ ಈ ರೀತಿಯಾಗಿ ಮೂಲರೂಪಿಯಾದಂಥ ಪರಮಾತ್ಮನಿಗೆ ನಾರಾಯಣ ಅಂತ ಹೆಸರು. ಆ ನಾರಾಯಣನಿಂದಾಗಿ ಅಸದಸ್ಸದಜಾಯತ ಎನ್ನುವಂತಹ ಶ್ರುತಿಯಲ್ಲಿ ಅಸತ್ನಾಮಕನಾದಂತಹ ನಾರಾಯಣನಿಂದಾಗಿ ಸತ್ನಾಮಕನಾದಂತಹ ವಾಸುದೇವನು ಪ್ರಾದುರ್ಭವಿಸಿದ ಅಂತ ಈ ರೀತಿಯಾಗಿ ಶ್ರುತ್ಯರ್ಥವನ್ನು ಹೇಳ್ತಾರೆ. ಶ್ರೀಮದಾಚಾರ್ಯ ಪ್ರಕಾರ ಈ ಶ್ರುತಿಗೆ ಈ ರೀತಿಯಾಗಿ ಅರ್ಥ. ಅಸದಸ್ಸದಜಾಯತ, ಅಸತ್ನಿಂದ ಸತ್ತು ಹೊಡ್ತು. ಅಸತ್ನಿಂದ ಸತ್ತು ಅಂದರೆ ಅಸತ್ನಾಮಕ ನಾರಾಯಣನಿಂದಾಗಿ ಸನ್ನಾಮಕನಾದಂತಹ ವಾಸುದೇವನು ಪ್ರಾದುರ್ಭವಿಸಿದ ಅಂತ ಈ ರೀತಿಯಾಗಿ ಅದಕ್ಕೆ ಅರ್ಥ. ಇಲ್ಲಿ ಪರಮಾತ್ಮನಿಗೆ ನಾರಾಯಣ ಅಂತ ಈ ರೀತಿಯಾಗಿ ನಾಮವಿದೆ. ಎದಕ್ಕೆ ನಾರಾಯಣ ಅಂತನ್ನೋದಕ್ಕೆ ಅಂತಂದರೆ ಅನೇಕ ರೀತಿಯಾಗಿ ನಾರಾಯಣ ಶಬ್ದದ ಅರ್ಥವನ್ನು ಅಲ್ಲಲ್ಲಿ ಟೀಕಾರಾಯರು, ಶ್ರೀಮದ್ ಜಯತೀರ್ಥರು ಹಾಗೂ ಶ್ರೀಮದ್ ಮಧ್ವಾಚಾರ್ಯರು ನಮಗೆ ತಿಳಿಸ್ತಾರೆ. ಇಲ್ಲಿ ಶ್ರೀಮದಾಚಾರ್ಯರು ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರಿತಾ ಇರಬೇಕಾದಾಗ ಭಾಷ್ಯದ ಮಂಗಳಾಚರಣ ನಾರಾಯಣಂ ಗುಣೈಸ್ಸರ್ವೇ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಕುರುಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ಅಂತ ಈ ರೀತಿಯಾಗಿ ಮಂಗಳಾಚರಣವನ್ನು ಮಾಡಿ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮಾಚಾರ್ಯ. ಅಲ್ಲಿ ಪರಮಾತ್ಮನಿಗೆ ನಾರಾಯಣ ರೂಪಿಯಾದಂಥ ಪರಮಾತ್ಮನು ನಮಸ್ಕಾರ. ಅವನೇನಾಗಿದ್ದಾನೆ ಅಂದರೆ ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ದೋಷವರ್ಜಿತನಾಗಿದ್ದಾನೆ, ಜ್ಞೇಯನಾಗಿದ್ದಾನೆ, ಗಮ್ಯನಾಗಿದ್ದಾನೆ ಅಂತ ಈ ರೀತಿಯಾಗಿ ವಿಶೇಷಣವನ್ನು ಕೊಟ್ಟು ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾಖ್ಯಾನ ಮಾಡಬೇಕಾದಾಗ ಶ್ರೀಮದ್ ಜಯತೀರ್ಥರು ಟೀಕಾಕೃತಾದರು ಅವರು ಹೇಳ್ತಾರೆ, ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ಅಂತನ್ನುವಂಥ ಮುಂದಿನ ಏನು ಅರ್ಥ ಇದೆಯಲ್ಲ ಅದು ಎಲ್ಲವೂ ಕೂಡ ನಾರಾಯಣ ಶಬ್ದದ ಅರ್ಥವೇ. ನಾರಾಯಣ ಶಬ್ದ ಇದು, ಅದರ ವ್ಯಾಖ್ಯಾನವನ್ನು ಮುಂದಿನ ಶಬ್ದಗಳಿಂದ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ತಿಳಿಸ್ತಾರೆ. ನ ಏತದ್ ನಾರಾಯಣ ಪದಂ ದೇವದತ್ತಾದಿ ಪದವತ ಸಾಂಕೇತಿಕಂ ಭವತಿ ಕಿಂತು ವಿಶಿಷ್ಟ ಗುಣಾನಪಿ ಆಚಷ್ಟೇ ಇತಿ ಆಶಯವಾನ್ ಪದಚತುಷ್ಟಯೇನ ತನ್ನಿರ್ವಕ್ತಿ. ನಾರಾಯಣ ಶಬ್ದ ಇದು ದೇವದತ್ತಾದಿ ಶಬ್ದವತ. ಒಬ್ಬ ದೇವದತ್ತ ಅಂತ ಒಬ್ಬನಿಗೆ ಹೆಸರಿಡ್ತಾರೆ ತಂದೆ, ಅವನಿಗೆ ಅದು ಸಂಕೇತಿಕ. ಅವನು ದೇವದತ್ತ ಎನ್ನುವಂಥ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಈ ರೀತಿಯ ಸಂಕೇತ ಅಷ್ಟೇ. ಹಂಗೆ ನಾರಾಯಣ ಶಬ್ದ ನಾರಾಯಣನನ್ನು ಸಾಂಕೇತಿಕವಾಗಿ ಹೇಳ್ತದೆ ಅನ್ನೋದು ಸಾಂಕೇತಿಕವಾಗಿ ಹೇಳಿಕ್ಕಷ್ಟೇ ಅಲ್ಲ, ಅದು ಕಿಂತು ವಿಶಿಷ್ಟವಾದಂಥ ಗುಣವನ್ನು ಹೇಳ್ತದೆ. ಯಾವುದು? ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ನಾರಾಯಣ ಗುಣೈಸ್ಸರ್ವೇ, ಎಲ್ಲ ಗುಣಗಳಿಂದ ಪೂರ್ಣವಾಗಿದ್ದಾನೆ. ದೋಷವರ್ಜಿತಂ ಜ್ಞೇಯಂ ಗಮ್ಯಂ, ಏನು 4 ವಿಶೇಷಗಳಲ್ಲ ಅವುಗಳು ನಾರಾಯಣ ಶಬ್ದದ ಅರ್ಥ. ಅವೇ ನಾರಾಯಣ ಶಬ್ದದ ವ್ಯಾಖ್ಯಾನವನ್ನು ಅದು ಶ್ರೀಮದಾಚಾರ್ಯ ಮುಂದಿನ
4 ವಿಶೇಷಣಗಳಿಂದಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಹೇಗೆಪ್ಪ ಅಂತಂತಂದರೆ, ಈಗ ದೋಷ ಶಬ್ದಗಳು ಹಾಗೂ ಅರಶಬ್ದ ಇದು ಪರ್ಯಾಯವಾದಂಥ ಶಬ್ದ. ಅರ ಅಂದರೆ ದೋಷಗಳು, ನಾರ ಅಂದರೆ ತದ್ವಿರುದ್ಧವಾದಂಥದ್ದು. ದೋಷಕ್ಕೆ ವಿರುದ್ಧವಾದದ್ದು ಯಾವುದು? ಗುಣಗಳು ಅಂತರ್ಥ. ಅದು ಹೆಂಗಪ್ಪ ಅಂತಂದರೆ ಅದಕ್ಕೆ ಹೇಳ್ತಾರೆ, ನೈ ಶಬ್ದಕ್ಕೆ ಅನೇಕ ಅರ್ಥವಿದೆ. ಸಾದೃಶ್ಯಂ ತದಭಾವಶ್ಚ ತದನ್ಯತ್ವಂ ತದಲ್ಪತ ಅಪ್ರಾಶಸ್ತಂ ವಿರುದ್ಧಶ್ಚ ನೈ ಇತ್ಯಂ ಷಟ್ ಪ್ರಕೀರ್ತಿತಃ ಅಂತ ಈ ರೀತಿಯಾಗಿ 6 ರೀತಿಯಾಗಿ ಅರ್ಥವಿದೆ. ಅದರಲ್ಲಿ ವಿರುದ್ಧವಾದಂಥ ಅರ್ಥ ಇಲ್ಲಿ ತೆಗೆದುಕೊಳ್ಳಬೇಕು. ಆದ್ದರಿಂದಾಗಿ ವಿರೋಧಶ್ಚ ಅಂತ ಇದ್ದಿದ್ದರಿಂದಾಗಿ ನೈ ಶಬ್ದಕ್ಕೆ ವಿರೋಧ ಅಂತ ಅರ್ಥವಿದೆ. ಆದ್ದರಿಂದಾಗಿ ಅರ ಶಬ್ದಕ್ಕೆ ಅರ್ಥ ಏನು? ದೋಷ ಅಂತ ಅರ್ಥ. ತದ್ವಿರುದ್ಧವಾದಂಥದ್ದು ಯಾವುದು? ಗುಣಗಳು ಅಂತ ಅರ್ಥ. ಅಂದರೆ ದೋಷಗಳಿಗೆ ವಿರುದ್ಧವಾದದ್ದು ಯಾವುದು? ಆನಂದ, ಇವೇ ಮೊದಲಾದ ಕಲ್ಯಾಣ ಗುಣಗಳು. ಅವುಗಳಿಗೆ ನಾರ ಅಂದರೆ ಗುಣ ಅಂತ ಅರ್ಥ. ಆ ಗುಣಗಳಿಗೆ ಆಶ್ರಯ, ಆ ಗುಣಗಳನ್ನು ಪಡೆದವನು, ಆ ಗುಣಗಳೇ ದೇಹವಾಗಿ ಉಳ್ಳಂಥವನು ಅಂತ. ಅಂದರೆ ಜ್ಞಾನಾನಂದಗಳೇ ಅವನ ದೇಹವಾಗಿವೆ. ಆದ್ದರಿಂದಾಗಿ ಪರಮಾತ್ಮ ಇವನು ಏನಾಗಿದ್ದಾನೆ? ನಾರಾಯಣ ಅಂದರೆ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಅನ್ನುವುದನ್ನು ಈ ವಾಕ್ಯದಿಂದ, ನಾರಾಯಣ ಶಬ್ದದ ಒಂದೇ ಅರ್ಥ ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಈ ರೀತಿಯಾಗಿ. ಇನ್ನೊಂದು ರೀತಿಯಾಗಿ ನೈ ಶಬ್ದಕ್ಕೆ ವಿರೋಧ ಅಂತ ಒಂದು ಅರ್ಥವನ್ನು ಹೇಳಿದರು. ಈಗ ಅಭಾವ ಎನ್ನುವಂಥ ಅರ್ಥ ಇದೆಯಲ್ಲ, ಆದ್ದರಿಂದಾಗಿ ನಯ ಅಭಾವರ್ತತ್ವಾತ್ ಆರಾಶ್ರಯ ನ ಭವತಿ ಇತಿ ನಾರಾಯಣ ಅಂತ ಈ ರೀತಿಯ 2ನೇ ಅರ್ಥ. ಗುಣೈಸರ್ವೆ ಅನ್ನೋದನ್ನು ಒಂದು ಸಮನ್ವಯ ಮಾಡಿದರು ನಾರಾಯಣ ಶಬ್ದ ಅರ್ಥದ ಜೊತೆಗೆ. ದೋಷವರ್ಜಿತತ್ವವನ್ನು ಹೇಳಬೇಕಲ್ಲ, ಅದು ನಾರಾಯಣ ಶಬ್ದದಿಂದ ಹೆಂಗೆ ಬರ್ತದೆ ಅಂತಂದರೆ, ಅರ ಅಂತಂದರೆ ದೋಷ ಅಂತ ಅರ್ಥ, ನೈ ಶಬ್ದಕ್ಕೆ ಅಭಾವ ಅಂತ ಅರ್ಥ. ಅಂದರೆ ದೋಷಗಳು ಇಲ್ಲ. ಅರಾಶ್ರಯ ನ ಭವತಿ ಇತಿ ಅಂದರೆ ದೋಷಗಳು ಇವನಲ್ಲಿ ಇಲ್ಲ. ಆದ್ದರಿಂದಾಗಿ ಅಂದರೆ ದೋಷಗಳು ಇವನಲ್ಲಿ ಆಶ್ರಿತವಾಗಿಲ್ಲ, ದೋಷಾಶ್ರಯನಲ್ಲ. ಆದ್ದರಿಂದಾಗಿ ಇವನು ನಾರಾಯಣ, ದೋಷ ವರ್ಜಿತಂ ಅನ್ನೋದು ನಾರಾಯಣ ಶಬ್ದದ ಅರ್ಥ ಅನ್ನೋದು 2ನೇ ರೀತಿಯಾಗಿ ತೋರಿಸಿದ್ರು. ಇನ್ನೊಂದು ಜ್ಞೇಯಂ ಅಂತಂತ ಹೇಳ್ಯಾರ. ಜ್ಞೇಯಂ ಅಂತಂತನ್ನುವುದು ನಾರಾಯಣ ಶಬ್ದದಿಂದ ಅರ್ಥ ಬರಬೇಕು. ನರಶಬ್ದಕ್ಕೆ ನಾರ ಅಂತಂದರೆ ಏನು ಅಂತಂದರೆ ಜ್ಞಾನ ಅಂತ ಅರ್ಥ. ನಾರ ಅಂದರೆ ಜ್ಞಾನ, ಅದಕ್ಕೆ ಆಶ್ರಯನಾಗಿದ್ದಾನೆ ಅಂದರೆ ವಿಷಯನಾಗಿದ್ದಾನೆ. ಆದ್ದರಿಂದ ನಾರಾಯಣ ಅನ್ನೋದು ಜ್ಞೇಯಂ ಅನ್ನುವುದು ನಾರಾಯಣ. ನಾರ ಅಂದರೆ ಜ್ಞಾನ, ಅದರಲ್ಲಿ ವಿಷಯನಾಗಿದ್ದಾನೆ. ಆದ್ದರಿಂದ ನಾರಾಯಣ ಅಂತಂದರೆ ಜ್ಞೇಯತ್ವ ಅನ್ನೋದು ನಾರಾಯಣ ಶಬ್ದದ ಅರ್ಥ. ಅಲ್ಲರಿ ನಾರ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಹೆಂಗೆ ಅರ್ಥ ಮಾಡಿದ್ರಿ ಅಂದ್ರೆ 3-4 ರೀತಿಯಾಗಿ ಹೇಳ್ತಾರೆ. ನರಸಂಬಂಧಿತ್ವಾತ್ ನಾರಃ ಜ್ಞಾನಂ ಅಂದರೆ ನರಸಂಬಂಧಿಯಾಗಿದೆ. ಅಂದರೆ ಯಾವ ಸಜ್ಜನರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಜ್ಞಾನವನ್ನೇ ಅಪೇಕ್ಷೆ ಪಡ್ತಾರೆ. ಆದ್ದರಿಂದಾಗಿ ನರಸಂಬಂಧಿತ್ವಾತ್ ನರರು ಅಪೇಕ್ಷಿಸಲ್ಪಟ್ಟದ್ದು, ಅಂದರೆ ನರರಿಗೆ ಬೇಕಾದದ್ದು, ನರಸಂಬಂಧಿಯಾದದ್ದು ಜ್ಞಾನ. ಇದು ನಾರ ಅಂತ ಒಂದು ಅರ್ಥ. ಅಥವಾ ನರೀಯತೆ ಅನೇನೈತಿ ನಾರಃ ಅಂದ್ರೆ ನರೀಯತೆ ಅಂದರೆ ದೇಹ ನಾಶವಾಗದೇ ಇದ್ದಂತೆ, ಅಂದರೆ ಈ ದೇಹ ನಾಶ ಆಗೋದು, ಈ ದೇಹ ಮೂಲಭೂತವಾದಂಥ ಏನು ಸೂಕ್ಷ್ಮವಾದಂಥ ರೂಪ ಏನು ದೇಹ ಇದೆ, ಅದು ನಾಶವಾಗದೇ ಇದ್ದಂತೆ ಮಾಡ್ತದೆ. ಯಾವುದು? ಜ್ಞಾನ. ಆದ್ದರಿಂದಾಗಿ ಜ್ಞಾನ ಏನಾಯಿತು ಅಂತಂದರೆ ಜ್ಞಾನ ಇದು ನಾರ. ನರೀಯತೆ ಅನೇನ ಯಾವ ಜ್ಞಾನದಿಂದಾಗಿ ನಾಶವಾಗುವುದಿಲ್ಲ ದೇಹ, ಅಂಥದ್ದು ನಾರ ಅನ ಜ್ಞಾನ ಅಂತ ಅರ್ಥ. ಅಥವಾ ನ ಅರಮಣಂ ಏನ ಇತಿ ನಾರಾಹ ಜ್ಞಾನಂ ಅಂತ ಅರ್ಥ. ಇನ್ನೊಂದು ನ ಅರಮಣಂ ಏನ ಇತಿವ ಅಂದರೆ ಏನು ಅಂತಂದರೆ ರ ಅಂತಂದರೆ ಸುಖ, ಅರ ಅಂತಂದರೆ ಅದನ್ನ ಹೇಳಿದೆ ನೈ ಶಬ್ದಕ್ಕೆ ವಿರೋಧ ಅಂತ ಅರ್ಥ. ಸುಖ ವಿರುದ್ಧವಾದದ್ದು ಯಾವುದು? ದುಃಖ. ಆ ದುಃಖ ಅನ್ನೋದು ಯಾವುದರಿಂದ ಆಗೋದಿಲ್ಲೋ,
ಜ್ಞಾನ ಬಂತು ಅಂತಂದರೆ ದುಃಖ ಅನ್ನೋದಾಗಲ್ಲ. ಈಗ ಬೇರೆ ಏನೇ ಪದಾರ್ಥಗಳು ಬಂದರೂ ನಾವು ಇನ್ನೊಬ್ಬರಿಗೆ ಕೊಟ್ವಿ ಅಂತಂದ್ರೆ ನಾಶ ಆಗ್ಬಿಡ್ತದೆ. ಆ ನಾಶ ಆದ್ರಿಂದ ದುಃಖ ಆಗ್ಬೋದು. ಆ ಜ್ಞಾನ ಅನ್ನೋದು ಕೊಡೋದ್ರಿಂದ ನನಗೆ ಹೆಚ್ಚೆಚ್ಚೊಕ್ಕ ಬೆಳೀತದೆ ಹೊರತು ನಾಶವಾಗಲ್ಲ. ಕ್ಷಯವಾಗುವುದೇ ಇಲ್ಲ. ಕ್ಷಯ ನಿಮಿತ್ತಕವಾದಂತಹ ದುಃಖವೂ ಆಗುವುದಿಲ್ಲ. ಆದ್ದರಿಂದಾಗಿ ರಮಣ ಅಂದರೆ ಸುಖ, ಅರಮಣ ಅಂತಂದ್ರೆ ದುಃಖ. ಏನ ಜ್ಞಾನೇನ ಅರಮಣಂ ದುಃಖ ಅನ್ನೋದು ಆಗುವುದಿಲ್ಲವೋ ಆದ್ದರಿಂದಾಗಿ ನಾರ ಅಂದರೆ ಜ್ಞಾನದಿಂದಾಗಿ ಹೆಚ್ಚೆಚ್ಚು ಸುಖವೇ ಆಗ್ತದೆ ಹೊರತು ದುಃಖ ಆಗುವುದಿಲ್ಲ. ಆದ್ದರಿಂದಾಗಿ ನಾರ ಅಂದರೆ ಜ್ಞಾನ ಅಂತ ಅರ್ಥ. ಮೂರನೇ ರೀತಿಯಾಗಿ ಇನ್ನೊಂದು ನಾರ ಶಬ್ದಕ್ಕೆ ಜ್ಞಾನ ಯಾಕಪ್ಪ ಅಂದರೆ ನಿರ್ದೋಷ ವೇದೋತ್ಪನ್ನತ್ವಾತ ನಾರಂ ಜ್ಞಾನಂ ಅಂತ ಈ ರೀತಿಯಾಗಿ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಿದರು. ಅಂದರೆ ನಿರ್ದುಷ್ಟವಾದದ್ದು ವೇದಗಳು ಅಪೌರುಷವಾಗಿದೆ, ಆದ್ದರಿಂದ ನಿರ್ದುಷ್ಟವಾಗಿದೆ. ಅಂತಹ ವೇದದಿಂದಾಗಿ ಜನ್ಯವಾದಂತಹದ್ದು ಯಾವ ಜ್ಞಾನವಿದೆಯೋ ಆ ಜ್ಞಾನವನ್ನು ತೆಗೆದುಕೊಳ್ಳಬೇಕಿಲ್ಲ. ಅದು ನಾರ. ಅಂತಹ ವೇದಜನ್ಯವಾದಂತಹ ಜ್ಞಾನದಲ್ಲಿ ವಿಷಯತೆಯ ವಿಷಯನಾಗಿದ್ದಾನೆ. ಆದ್ದರಿಂದಾಗಿ ಆಶ್ರಯನಾದ ನಾರಾಯಣ ಅಂದರೆ ಜ್ಞೇಯನಾಗಿದ್ದಾನೆ, ಜ್ಞಾನ ವಿಷಯನಾಗಿದ್ದಾನೆ ಅಂತ ಈ ರೀತಿಯಾಗಿ ನಾರಾಯಣ ಶಬ್ದಕ್ಕೆ ಇನ್ನೊಂದು ರೀತಿಯಾಗಿ ಅರ್ಥ. ಇನ್ನೊಂದು ನಾರಾಯಣ ಜ್ಞೇಯಂ ಗಮ್ಯಂ ಅಂತ ಬರೋಕಲ್ಲ, ಗಮ್ಯತ್ವ ಬರೋಕಲ್ಲ. ಅಂದರೆ ಗಮ್ಯ ಅಂದ್ರೇನು? ಮುಕ್ತರಿಂದ ಗಮ್ಯನಾಗಿದ್ದಾನೆ ಅಂತ ಅನ್ನೋದು. ಅದು ನಾರಾಯಣ ಶಬ್ದದಿಂದ ಅರ್ಥ ಬರ್ತದೆ. ನಾರ ಶಬ್ದಕ್ಕೇನರ್ಥ ಅಂತಂದರೆ ಮುಕ್ತರು ಅಂತ ಅರ್ಥ. ಹಂಗಂಗ್ರೆ ನಾರ ಶಬ್ದಕ್ಕೆ ಮುಕ್ತ ಅಂತಂದರೆ ಅರವಿದುರತ್ವಾತ್ ಅರತಿ ರಹಿತತ್ವಾತ್ ಕ್ಷಯರಹಿತತ್ವಾದ್ವಾ ನಾರಃ ಮುಕ್ತಾಹ. ನಾರ ಶಬ್ದಕ್ಕೆ ಮುಕ್ತರು ಮೂರು ರೀತಿಯಾಗಿ. ಯಾಕಪ್ಪ ಅಂತಂದರೆ ಅರವಿರೋಧತ್ವಾತ್ ಅಂದರೆ ಯಾರು ಸಂಸಾರದಿಂದಾಗಿ ನಾಶವನ್ನು ಮಾಡಿಕೊಂಡು ಸಂಸಾರವನ್ನು ದಾಟಿ ಮುಕ್ತರಾಗ್ತಾರೋ ಅವರಿಗೆ ದೋಷ ಅನ್ನೋದು ಇರುವುದಿಲ್ಲ. ದೋಷ ವಿರುದ್ಧರಾಗಿದ್ದಾರೆ. ಆದ್ದರಿಂದಾಗಿ ಅವರು ನಾರ ಅರ ಅಂದರೆ ದೋಷಗಳು, ಅವುಗಳು ಇಲ್ಲದೇ ಇದ್ದವರು ಯಾರು ಅವರು ನಾರರು ಅಂದರೆ ಮುಕ್ತರು ಅಂತ ಅರ್ಥ. ಇನ್ನೊಂದು ಅರತಿರಹಿತತ್ವ. ಅಂದರೆ ಅರತಿ ಅಂತಂದರೆ ದುಃಖ, ರತಿ ಅಂದರೆ ಸುಖ, ತದ್ವಿರುದ್ಧವಾದದ್ದು ಅರತಿ ದುಃಖ. ಆ ದುಃಖಗಳು ಇಲ್ಲ, ಮುಕ್ತರಾದವರಿಗೆ ದುಃಖ ಇರುವುದಿಲ್ಲ. ಆದ್ದರಿಂದಾಗಿ ದುಃಖರಹಿತರಾಗಿದ್ದಾರೆ. ಆದ್ದರಿಂದಾಗಿ ನಾರಾಹ ಅಂದರೆ ಮುಕ್ತರು. ಇನ್ನು ಕ್ಷಯರಹಿತತ್ವಾತ ಈ ಏನದಲ್ಲ ದೇಹ ನಾಶವಾಗಬಹುದು. ಆದರೆ ಮುಕ್ತರಾದ ಮೇಲೆ ಯದ್ಧತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮ ಅಂತಂತೆ ರೀತಿಯಾಗಿ ಕೃಷ್ಣ ಹೇಳೋಣ. ಹೋದ ಮೇಲೆ ವಾಪಸ್ ಮುಕ್ತರಾದ ಮೇಲೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಕ್ಷಯರಹಿತರಾಗಿದ್ದಾರೆ. ಆದ್ದರಿಂದಾಗಿ ನಾರಾಹ ಅಂದರೆ ಮುಕ್ತರು. ಆ ಮುಕ್ತರಾದಂತಹ ನಾರರಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ನಾರಾಯಣ ಅಂದರೆ ಗಮ್ಯಂ ಅನ್ನುವುದನ್ನು ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನು ಸಕಲ ಗುಣ ಪರಿಪೂರ್ಣ, ದೋಷ ವಿದೂರ ಮತ್ತು ಜ್ಞೇಯ ಗಮ್ಯ ಅನ್ನುವುದು ನಾರಾಯಣ ಶಬ್ದದ ಅರ್ಥ ಅಂತ ಈ ರೀತಿಯಾಗಿ ಭಾಷ್ಯ ಶ್ರೀಮದಾಚಾರ್ಯರು ವಿವರಣೆ ಮಾಡಿದರು. ಅದನ್ನು ನಮಗೆ ಏನು ಭಾಷದ ನಾರಾಯಣ ಶಬ್ದದ ಅರ್ಥವನ್ನೇ ವಿವರಣೆ ಮಾಡಿದ್ರಲ್ಲ, ಅದನ್ನು ನಮಗೆ ತಿಳಿಸ್ಕೊಟ್ರು ತತ್ವಪ್ರಕಾಶಕದಲ್ಲಿ ಟೀಕಾಕೃತ್ಪಾದರು. ಅದೇ ರೀತಿಯಾಗಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯ ಕ್ಲೇಶವಾಕ್ಯ ಅಂತಂಥೇಳಿ ಅನುವ್ಯಾಖ್ಯಾನದ ಮಂಗಳಾಚರಣ. ಆ ಮಂಗಳಾಚರಣದಲ್ಲಿ ಆ ಮಂಗಳಾಚರಣಕ್ಕೆ ಟೀಕಾಕೃತ್ಪಾದರು ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ವ್ಯಾಖ್ಯಾನ ಈ ರೀತಿಯಾಗಿದೆ. ಆ ನಾರಾಯಣ ಶಬ್ದಕ್ಕೆ ನಾರಾಯಣನ ಕ್ಲಪುಣಗುಣೇಕದೇಹಂ ನಿರ್ದೋಷ ಅನ್ನೋಕೆ ಅನೇಕ ರೀತಿಯಾಗಿ ಸ್ತುತಿ ಪರ್ಯತಯ, ನಮ್ಯತ್ವ ಪರ್ಯತಯ, ನಮ್ಯತ್ವ ಪ್ರಯೋಜಕ ಪರ್ಯತಯ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಬಾಧಕ ಪರಿಹಾರತೆಯ, ಲಕ್ಷಣ ಪರ್ಯತಯ ಈ ರೀತಿಯಾಗಿ ಹೇಳಿ ಒಂದು ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕಾದಾಗ ಅಲ್ಲಿ ಹೇಳ್ತಾರೆ ಅಥವಾ ನಾಯಂ ನಾರಾಯಣ ಶಬ್ದ ಅದರಗತ್ನೆ ದೇವದತ್ತಾದಿ ಶಬ್ದವತ ಅಂತಂತಲ್ಲ ಹೇಳ್ಯಾರ. ಇಲ್ಲಿ ಸ್ವಲ್ಪ ಬೇರೆ ರೀತಿ ಹೇಳ್ಯಾರ. ದಿತ್ಯಾದಿ ಶಬ್ದವತ ಭಗವತಿ ಸಾಂಕೇತಿಕ ಘಟಾದಿ ಶಬ್ದ ಇವ ರೂಢಿ ಮಾತ್ರ ಪ್ರವೃತ್ತ. ಈ ನಾರಾಯಣ ಶಬ್ದ ಇದು ದಿತ್ಯಾದಿ ಶಬ್ದದಂತೆ ಭಗವಂತನಲ್ಲಿ ಸಾಂಕೇತಿಕವಾಗಿದೆ ಅಂತ ತಿಳ್ಕೋಬೇಡ್ರಿ.
ಘಟಾದಿ ಶಬ್ದಗಳಂತೆ ರೂಢಿ ಇದೆ, ಕೇವಲ ರೂಢಿ ಇದೆ ಅಂತ ತಿಳ್ಕೋಬೇಡ್ರಿ. ಕಿಂತು ವಿಶಿಷ್ಟ ಗುಣವನ್ನು ಹೇಳ್ತಾ ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ವಾಕ್ಯ, ಈ ಶ್ಲೋಕವು ಹೊರಟಿದೆ ಅಂತ ಈ ರೀತಿ ತಿಳಿಸ್ತಾರೆ. ನಿಖಿಲ ಪೂರ್ಣ ಗುಣೈಕ ದೇಹಂ ಅಂದರೆ ಎಲ್ಲ ಪೂರ್ಣವಾದಂತಹ ಗುಣಗಳು, ಆನಂದಾದಿ ಗುಣಗಳು ಅವನಲ್ಲಿ ಇವೆ ಅನ್ನೋದನ್ನು ಹೇಳ್ತಾ ಇದೆ ನಾರಾಯಣ ಶಬ್ದ. ನಿರ್ದೋಷತ್ವವನ್ನು ಈ ರೀತಿಯಾಗಿ ಹೇಳ್ತಾ ಇದೆ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ಅಂದರೆ ಸ್ತುತಿಪರತೆಯೇ, ಇದನ್ನು ಕೂಡ ಸ್ತುತಿಪರತೆಯ ವ್ಯಾಖ್ಯಾನ ತಿಳ್ಕೋರಿ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ಅರ ಅಂದರೆ ಹೇಳಿದಾಗೆ ಸೇಮ್, ಅರ ಅಂದರೆ ದೋಷಗಳು, ತದ್ವಿರುದ್ಧವಾದದ್ದು ಗುಣಗಳು, ಆ ಗುಣಗಳೇ ಆಶ್ರಯನಾಗಿದ್ದಾನೆ. ಆದ್ದರಿಂದಾಗಿ ನಾರಾಯಣ ಅಂದರೆ ನಿಖಿಲ ಪೂರ್ಣ ಗುಣೈಕ ದೇಹ ಅಂತ ಇದ್ದೇ ಹೇಳೋದು. ಇನ್ನು ಅರಾಣಾಂ ಅಯನಂ ನ ಭವತಿ, ಅರಾಣಾಂ ದೋಷಾಣಾಂ ಅಯನಂ ದೋಷಗಳು ಇಲ್ಲ, ದೋಷವರ್ಜಿತನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ, ಆದ್ದರಿಂದಾಗಿ ನಾರಾಯಣ ಅಂತ ಈ ರೀತಿಯಾಗಿ. ಇನ್ನು ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಈ ರೀತಿಯಾಗಿ ಹೇಳಿದ. ಹೇಗೆ ಅಂದರೆ ನಾರ ಅಂತಂದರೆ ವೇದಾರಿಗಳು, ಹೇಗೆ ಅಂದರೆ ನರಾಣಾಂ ಜನರಿಗೆ ಉಪಕಾರಿಯಾಗಿವೆ, ಆದ್ದರಿಂದಾಗಿ ನಾರ ಅಂದರೆ ವೇದಾರಿಗಳು, ಆ ವೇದದಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ, ಆದ್ದರಿಂದಾಗಿ ಪ್ರತಿಪಾದ್ಯತೆಯ ಅಯನಾಗಿದ್ದಾನೆ, ಆದ್ದರಿಂದಾಗಿ ನಾರಾಯಣ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ. ಇನ್ನು ಅಸ್ಯೋದ್ಭವಾದಿದಂ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಇಡೀ ಜಗತ್ತಿಗೆ ಉದ್ಭವಾದಿಗಳನ್ನು ಕೊಡುವವನು ಅದನ್ನು ಹೇಳ್ತಾರೆ. ನರಾಣಾಂ ಇದಂ ನಾರಂ, ನರರಿಗೆ ನರಸಂಬಂಧಿಯಾದದ್ದು ಯಾವುದು? ಉದ್ಭವಾದಿಗಳು, ಸೃಷ್ಟಿಯಾದಿಗಳು, ಉತ್ಪತ್ತಿಯಾದಿಗಳು ನಮಗೆ ಆಗ್ತವೆ. ಉತ್ಪತ್ತಿ, ಸಂಹಾರ, ಸ್ಥಿತಿ ಇವೆಲ್ಲ ನಮಗೆ ಆಗ್ತವೆ. ಆದ್ದರಿಂದ ನರಾಣಾಂ ಇದಂ ನಾರಂ ಉದ್ಭವಾದಿಗಳು, ಅವುಗಳಿಗೆ ದಾತೃತೆಯ ಅಯ್ಯನಾಗಿದ್ದಾನೆ, ಆದ್ದರಿಂದಾಗಿ ನಾರಾಯಣ ಅಂತ ಈ ರೀತಿಯಾಗಿ ನಾವು. ಇನ್ನು ಒಂದೇ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ನರಾಣಾಂ ಸಮೂಹಂ ನಾರಂ ಅಂದರೆ ಇಡೀ ಜೀವರಾಶಿಗಳಿಗೆ ಸಮೂಹಕ್ಕೆ ನಾರ, ಅವರಿಂದ ಒಂದನಾಗಿದ್ದಾನೆ ಪರಮಾತ್ಮ, ಆದ್ದರಿಂದಾಗಿ ನಾರಾಯಣ ಅಂತ ಈ ರೀತಿಯಾಗಿ. ಇನ್ನು ಪರಮ ಪ್ರೇಮಾಸ್ಪದರಾಗಿದ್ದಾರೆ ವಾಯುದೇವರು ಅಂತ ಈ ರೀತಿಯಾಗಿ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ. ನರಾಣಾಂ ಅಯಂ ಅಧಿಪಃ ನಾರಃ ಅಂದರೆ ಜೀವರಾಶಿಗಳಿಗೆ ಅಧಿಪ ಒಡೆಯರಾಗಿದ್ದಾರೆ, ಆದ್ದರಿಂದ ನಾರ ಅಂದರೆ ಮುಖ್ಯ ಪ್ರಾಣದೇವರು, ಅವರಿಗೆ ಪರಮ ಪ್ರೇಮಾಸ್ಪದತೆಯ ಅಯನನಾಗಿದ್ದಾನೆ ಅಂದರೆ ಪರಮ ಪ್ರೀತಾಸ್ಪದನಾಗಿದ್ದಾನೆ, ಆದ್ದರಿಂದ ಅಯನ, ಆದ್ದರಿಂದಾಗಿ ಸದಾ ಪ್ರಿಯತಮಂ ಅಂತ ಈ ರೀತಿ ಹೇಳೋದು. ಆ ಸದಾ ಯಾವಾಗಲೂ ಪರಮ ಪ್ರೇಮಪದರಾಗಿದ್ದಾರೆ, ಆದ್ದರಿಂದಾಗಿ ನಾರಾಯಣ ಆ ಶಬ್ದದ ಅರ್ಥ ಸದಾ ಪ್ರಿಯತಮಂ ಅಂತ ಈ ರೀತಿಯಾಗಿ ತಿಳಿಸಿದ್ದಾರೆ. ಅಂದರೆ ಅನುವ್ಯಾಖ್ಯಾನದ ಮೊದಲೇ ಶ್ಲೋಕದ ವಿವರಣ ಹಾಗೂ ಭಾಷ್ಯದ ಮೊದಲೇ ಶ್ಲೋಕದ ವಿವರಣ, ಏನು 4 ವಿಶೇಷ ಕೊಟ್ಟಾರಲ್ಲ ಅವೆಲ್ಲವೂ ಕೂಡ ನಾರಾಯಣ ಶಬ್ದದ ಅರ್ಥ. ಅಂದರೆ ನಾರಾಯಣ ಪರಮಾತ್ಮನಿಗೆ ಇಷ್ಟು ಗುಣಗಳನ್ನು, ಇನ್ನೂ ಅನೇಕ ಗುಣಗಳು ಆ ನಾರಾಯಣ ಶಬ್ದದಿಂದಾಗಿ ನಾವು ತಿಳ್ಕೊಳ್ಳಬಹುದು ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ನಾರಾಯಣ ಈ ಶಬ್ದದ ಅರ್ಥ. ಇನ್ನು ಸತ್ಯ ನಾರಾಯಣ ಅಂತ ಬರು. ಸತ್ಯ ಅಂತ ಅನ್ನೋದು ಸತ್ಯ ಶಬ್ದಕ್ಕೆ ಪರಮಾತ್ಮನ ಈ ಆನಂದಮಯಾಧಿಕರಣ ಅಂತನ್ನುವಂತಹ ಒಂದು ಬ್ರಹ್ಮಸೂತ್ರದಲ್ಲಿ ಓಂ ಆನಂದಮಯೋಭ್ಯಾಸ ಅನ್ನುವಂತಹ ಸೂತ್ರ, ಅಲ್ಲಿ ಅನೇಕ ಅಧಿಕರಣ ಅದು ಗುಣಸೂತ್ರಗಳು ಇವೆಲ್ಲ ಬರ್ತವೆ. ಅದಕ್ಕೆ ಆನಂದಮಯಾಧಿಕರಣ ಅಂತ ಕರೀತಾರೆ. ಅದರಲ್ಲಿ ಒಂದು ವಿಷಯ ಬರ್ತದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತನೂ ಕಡೆಗೆ ಬ್ರಹ್ಮನ ಲಕ್ಷಣವನ್ನು ಹೇಳಿದ್ದಾರೆ. ಸತ್ಯತ್ವ, ಜ್ಞಾನತ್ವ, ಅನಂತತ್ವ ಅಂತನ್ನೋದು. ಆ ಸತ್ಯತ್ವ, ಜ್ಞಾನತ್ವ, ಅನಂತತ್ವ ಅನ್ನುವಂತಹ ಏನು 3 ಲಕ್ಷಣಗಳಿವೆಯೋ ಅದನ್ನು ವಿವರಣೆ ಮಾಡ್ತಾ ಇದೆ. ಸೃಷ್ಟಿ ಪ್ರಕರಣ, ಅನ್ನಮಯ ಪ್ರಕರಣ, ಪ್ರಾಣಮಯ ಪ್ರಕರಣ. ಇದು ಸತ್ಯತ್ವದ ಲಕ್ಷಣದ ವಿವರಣೆ ಮಾಡ್ತಾ ಇದೆ. ಜ್ಞಾನತ್ವ ಎನ್ನುವಂತಹ ಲಕ್ಷಣದ ವಿವರಣೆ ಮನೋಮಯ ವಿಜ್ಞಾನಮಯ ಪ್ರಕರಣದಿಂದಾಗಿ. ಅನಂತತ್ವ ಅನ್ನೋದು ಆನಂದಮಯದ ಪ್ರಕರಣದ, ಆನಂದಮಯ ಎನ್ನುವಂತಹ ಪ್ರಕರಣದ ಏನು ವೇದದಲ್ಲಿ ಬರ್ತಲ್ಲ ಅದರ ವಿವರಣೆ, ಅದು ಅನಂತತ್ವ ಎನ್ನುವಂಥ ಲಕ್ಷಣವನ್ನು ಹೇಳ್ತಾ ಇದೆ ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾರೆ. ಅಲ್ಲಿ ಆನಂದಮಯ ಪ್ರಕರಣದಲ್ಲಿ ಹೇಳುವಂಥ ವಿಷಯ ಇದು. ಓಂ ಮಾಂತವರ್ಣಿಕಮೇವ ಚ ಗೀಯತೆ ಎನ್ನುವಂತಹ ಸೂತ್ರದ ಅಡಿಯಲ್ಲಿ ಬರುವಂಥ ವಿಷಯ.
ಇಲ್ಲಿ ಪರಮಾತ್ಮನಿಗೆ ಸತ್ಯ ಅಂತ ಈ ರೀತಿಯಾಗಿ ಕರೀತಾರೆ. ಸತ್ಯತ್ವ ಅನ್ನೋದು ಪರಮಾತ್ಮನ ಲಕ್ಷಣ. ಸತ್ಯ ಅಂತಂದರೆ ಏನು ಅಂತನ್ನುವುದನ್ನು ಹೇಳ್ತಾ ಇರಬೇಕಾದಾಗ ಈ ಸಂದರ್ಭದಲ್ಲಿ ಹೇಳ್ತಾರೆ, ಸತ್ ಶಬ್ದಕ್ಕೆ ಶ್ರೀಮದಾಚಾರ್ಯ ವಾಕ್ಯ ಸದ್ಭಾವಂ ಯಾಪಯೇ ತಸ್ಮಾನ್ ಸತ್ಯಂ ತತ್ತೇನ ಕಥ್ಯತೆ ಇತಿ ಸೃಷ್ಟಿರಿಹ ಪ್ರೋಕ್ತಃ ಅಂತ ಈ ರೀತಿಯಾಗಿ ಅನುವ್ಯಾಖ್ಯಾನ. ಸತ್ ಶಬ್ದಕ್ಕೆ ಏನು ಅರ್ಥ ಅಂತಂದರೆ ಸದ್ಭಾವ ಅಂತರ್ಥ. ಸದ್ಭಾವ ಅಂದರೆ ಏನು ಅಂತಂದರೆ ಗೀತಾದಲ್ಲಿ ಸತ್ ಶಬ್ದಕ್ಕೆ ಸಾಧುಭಾವ ಅಂತ ಹೆಂಗೆ ಅರ್ಥ ಹೇಳ್ತೀರಿ ಅಂದರೆ ಗೀತಾದಲ್ಲಿ ಅಂತ ಬರುವಂಥ ವಾಕ್ಯ ಸದ್ಭಾವೇ ಸಾಧುಭಾವೇತ ಸದಿತ್ಯೇವ ಪ್ರಯುಜ್ಯತೆ ಎನ್ನುವಂತಹ ಗೀತಾವಚನ. ಆದ್ದರಿಂದ ಸತ್ ಶಬ್ದಕ್ಕೆ ಏನರ್ಥ ಸದ್ಭಾವ ಅಂತ ಅರ್ಥ. ಸದ್ಭಾವ ಅಂದರೆ ಏನು ಅಂದರೆ ಜನ್ಮ ಅಂತ ಅರ್ಥ. ಯಾಕಂದರೆ ಅದೇ ಗೀತಾ ಭಾಷೆಯಲ್ಲಿ ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇರಬೇಕಾದಾಗ ಸದ್ಭಾವ ಶಬ್ದದಿಂದಾಗಿ ಪ್ರಜನನಂ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಪ್ರಜನನಂ ಅಂತ ಈ ರೀತಿ ಹೇಳಿದ್ದಾರೆ ಅಂದರೆ ಜನ್ಮ ಅಂತ ಅರ್ಥ. ಸತ್ ಶಬ್ದಕ್ಕೆ ಅರ್ಥ ಏನು ಜನ್ಮ ಅಂತ ಅರ್ಥ. ಅದನ್ನು ಸತ್ಯ ಅಂತದ ಸತ್ಯ ಅಂತ ಆಗಬೇಕು, ಯ ಬರಬೇಕು, ಯಾ ಪ್ರಾಪಣೆ ಸತ್ಯ ಸದ್ಭಾವಂ ಅಂದರೆ ಜನ್ಮವನ್ನು ಯಾಪಯತಿ ಜನ್ಮಾದಿಗಳನ್ನು ಕೊಡ್ತಾನೆ ಅಂದರೆ ಅಷ್ಟಕವನ್ನು ಸೃಷ್ಟಿಸ್ಥಿತಿಸ್ಥ ಸಂಹಾರೋ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೋಪಹ್ಯಾಸು ಶ್ರುತಿ ಶುಕ್ತ ಹರಿಸ್ತರ ಅಂತ ಅನ್ನೋ ಕಡೆಗೆ ಹೇಳಲ್ಪಟ್ಟಂಥ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಪರಮಾತ್ಮ ಯಥಾಯೋಗ್ಯವಾಗಿ ಜೀವರಾಶಿಗಳಿಗೆ ತಂದುಕೊಡ್ತಾನೆ. ಆದ್ದರಿಂದಾಗಿ ಸತ್ ಅಂದರೆ ಜನ್ಮಾದಿಗಳು ಅಥವಾ ಜನ್ಮ ಒಂದೇ ತೋರಿ ಜನ್ಮ, ಆ ಜನ್ಮವನ್ನು ಯಾಪಯತಿ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಯ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ ಅಂತ ಒಂದು ರೀತಿಯಾಗಿ ಸತ್ಯ ಶಬ್ದದ ಅರ್ಥ. ಅದೇ ರೀತಿಯಾಗಿ ಸತ್ಯ ಶಬ್ದಕ್ಕೆ ಜೀವನ ಅಂತೂ ಅರ್ಥ. ಯಾಕಪ್ಪ ಅಂದ್ರೆ ಅಸ್ಥಿ ದೇವದತ್ತ ಅಂತಂದಾಗ ಜೀವತಿ ಅಂತ ಈ ರೀತಿಯಾಗಿ ಅರ್ಥ ಪ್ರತೀತಿ ಬರ್ತದೆ. ದೇವದತ್ತ ಅಸ್ಥಿ ಅಂತಂದಾಗ ದೇವತ ಇದ್ದಾನಂತ ಅರ್ಥ ಬರ್ತದೆ. ಅದಕ್ಕೆ ಸತ್ ಶಬ್ದಕ್ಕೆ ಅರ್ಥ ಏನು ಅರ್ಥ ಅಂತಂದರೆ ಜೀವನ ಅಂತ ಅರ್ಥ ಅಥವಾ ವಿಶರಣ ಅಂತ ಅರ್ಥ. ಶೈಥಿಲ್ಯ ರೂಪವಾದಂಥ ವಿಶರಣ ಅಂತ ಅರ್ಥ. ಎರಡು ಬೇರೆ ಬೇರೆ ಆಯಿತು. ಸರಳಗತ್ಯ ವಶಾದನೇಶ ಅನ್ನುವಂಥ ಧಾತುವಿಂದ ಸತ್ಯ ಅಂತ ರೂಪಿಸಿದ್ವಿ, ಅಸಧಾತುವಿನಿಂದಾಗಿ ಇನ್ನೊಂದು ರೂಪಿಸಿದ್ವಿ ಸತ್ಯ ಅಂತ ಆಗ್ತದೆ. ಈ ರೀತಿಯಾಗಿ ಜೀವನ ಅಂತೂ ಅರ್ಥ, ಜೀವಪ್ರದ ಅಂತ ಅರ್ಥ. ಇನ್ನೊಂದು ವಿಶರಣಪ್ರದ ಅಂದರೆ ಏನು? ಪರಮಾತ್ಮ ಸತ್ಯ ಅಂದರೆ ಏನು? ಸರ್ವಭೂತ ಆಶ್ರಯನಾಗಿದ್ದಾನೆ. ಸತ್ಯ ಶಬ್ದಕ್ಕೆ ವಿಶರಣ ಅಂತ ಅರ್ಥ ಮಾಡಿದಾಗ ಸರ್ವ ಸಂಹಾರ ಕರ್ತೃ ಆಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಯ ಅಂತ ಈ ರೀತಿಯಾಗಿ ಹೆಸರು. ಅಂದರೆ ಸರ್ವಭೂತ ಸಂಹಾರಕರ್ತು ಸರ್ವಭೂತಾಶ್ರಯತ್ವ ಸತ್ಯ ಶಬ್ದ ವಾಚನಾಗಿದ್ದಾನೆ. ಅಂತಹ ಪರಮಾತ್ಮನು ಇವನಿಗೆ ಸತ್ಯನಾರಾಯಣ ಅಂತ ಈ ರೀತಿಯಾಗಿ ಕರೆಯುತ್ತಾರೆ ಅಂತ ಈ ರೀತಿಯಾಗಿ ಒಂದು ರೀತಿಯಾಗಿ. ಇನ್ನೊಂದು ಕಡೆಗೆ ಸತ್ಯ ಶಬ್ದದ ವಿವರಣೆಯನ್ನು ಮಾಡ್ತಾ ಇರಬೇಕಾದಾಗ ಸತ್ಯತ್ಯಚ್ಚ ಭವತ ನಿರುಕ್ತಂಚ ನಿಲಯನಂತ ಅನ್ನುವಂಥ ಶ್ರುತಿ, ಆ ಶ್ರುತಿಗೆ ಅರ್ಥವನ್ನು ಮಾಡ್ತಾ ಇರಬೇಕಾದಾಗ ಶ್ರೀಮದಾಚಾರ್ಯರು ಸತ್ವಾತತೈರ ವೈದಿಕತ್ವ ಸಮ್ಯಕ್ ವಕ್ತುಮಶಕ್ಯತಃ ಅಂತ ಈ ರೀತಿಯಾಗಿ ಅನುವ್ಯಾಖ್ಯಾನ ಹೊರಟದೆ. ಅಲ್ಲಿ ಸತ್ಯ ಶಬ್ದ ಮೂರು ಕಡೆ ಬಂದದಲ್ಲಿ ಸತ್ಯಂತ ಮೃತಂತ ಸತ್ಯಮವತ ಇತ್ಯಾದಿಯಾಗಿ 3 ಕಡೆ ಬಂದದ. ಅಲ್ಲಿ ಸತ್ಯ ಶಬ್ದದ ಅರ್ಥವನ್ನು ಹೇಳ್ತಾ ಇದ್ದಾಗ ಸತ್ವಾತ್ ಅಂದರೆ ಉತ್ತಮತ್ವಾತ್ ಸತ ಅಂದರೆ ಪರಮಾತ್ಮ ಇವನು ಉತ್ತಮನಾಗಿದ್ದಾನೆ, ಆದ್ದರಿಂದ ಸತ್ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಒಂದು ರೀತಿಯಾಗಿ ಹೇಳಿ. ಇನ್ನೊಂದು ಸತ್ ಅಂತನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದರೆ ಎಲ್ಲ ಜೀವರಾಶಿಗಳನ್ನು ಪ್ರಯತ್ನಶೀಲನಾಗಿ ಮಾಡ್ತಾನೆ. ಆದ್ದರಿಂದಾಗಿ ಸತ ಅಂತ ಈ ರೀತಿಯಾಗಿ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ. ಸತ್ತತೆ ಸಮ್ಯಕ್ ವ್ಯಾಪ್ತೇ ಆಯತನತ್ವ ಪ್ರತಿ ಹೇತುತ್ವ ಸತ್ಯಂ ಅಂತ ಈ ರೀತಿಯಾಗಿ ಅಂದರೆ ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲಿ ಪ್ರವಿಷ್ಟನಾಗಿ ಅವರು ಪ್ರವೃತ್ತಿಯನ್ನಾಗಿ ಮಾಡುವಂತೆ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಸತ್ಯ ಅಂದರೆ ಅವನು ವ್ಯಾಪ್ತನಾಗಿದ್ದಾನೆ ಅಂತನ್ನೋದು ಇದರಿಂದ ತೋರಿಸ್ತಾನೆ. ವ್ಯಾಪ್ತನಾಗಿದ್ದಾನೆ, ಎಲ್ಲರನ್ನೂ ಪ್ರಯತ್ನಶೀಲನಾಗಿ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನು ಸತ್ಯ ಅಂತ ಈ ರೀತಿಯಾಗಿ. ಇನ್ನೊಂದು ಸತ್ಯ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಬರೀತಾರೆ. ಭಕ್ತೇಶು ಸಾಧುಗುಣ ಬಾಹುಲ್ಯ ಪ್ರೇರಕತ್ವಾತ್
ಸತ್ ಅಂತಂದ್ರೆ ಸತ್ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ತನ್ನ ಭಕ್ತರಿಗೆ ಸಾಧುಗುಣಗಳನ್ನು ಕೊಟ್ಟು, ಅಂದರೆ ಸ್ವಲ್ಪ ಕೊಡೋಲ್ಲ, ಅವನಿಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟೆಲ್ಲವನ್ನೂ ಕೂಡ ಸಾಧುಗುಣವನ್ನು ಕೊಟ್ಟು ಸಾಧುಗುಣವನ್ನು ಕೊಡುವುದಕ್ಕೆ ಪ್ರೇರಕನಾಗಿದ್ದಾನೆ, ಸಾಧುಗುಣವನ್ನು ಕೊಡ್ತಾನೆ. ಆದ್ದರಿಂದ ಈ ಪರಮಾತ್ಮನಿಗೆ ಸತ್ ಅಂತ ಈ ರೀತಿಯಾಗಿ, ಸತ್ಯ ಅಂತ ಈ ರೀತಿಯಾಗಿ, ಸತ್ ಅಂದರೆ ಭಕ್ತರಿಗೆ ಸಾಧುಗುಣವನ್ನು ಪ್ರೇರಕಾಯನ ಯಾಪೇತಿ ಕೊಡ್ತಾನೆ. ಆದ್ದರಿಂದ ಸತ್ಯ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಈ ರೀತಿಯಾಗಿ ಸತ್ಯ ಅಂತ ಈ ರೀತಿಯಾಗಿ ಅನೇಕ ರೀತಿಯಾಗಿ ಸತ್ಯ ಶಬ್ದ ವಾಚ್ಯನಾಗಿದ್ದಾನೆ ಪರಮಾತ್ಮ ಅಂತನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು. ಇಂತಹ ಸತ್ಯ ನಾಮಕನಾದಂತಹ ಗುಣಪರಿಪೂರ್ಣನಾದಂತಹ ನಿರ್ದುಷ್ಟನಾದಂತಹ ಪರಮಾತ್ಮ, ಅವನ ವರ್ಣನೆಯನ್ನು ಹೇಳುವಂತಹ ಈ ರೇಖಾಕಾಂಡ ಸ್ಕಂದ ಪುರಾಣದಲ್ಲಿ ಬರುವಂತಹ ಈ ಕಥಾಭಾಗವನ್ನು ಸ್ವಲ್ಪ ತಿಳೋಣ. ಅಂದರೆ ಪರಮಾತ್ಮ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳೋಣ. ಆದರೆ ಫಲವನ್ನು ಹೇಳಲಿಲ್ಲ ಅಂತಂದರೆ ಪುರುಷ ಪ್ರವೃತ್ತಿನೇ ಆಗಲ್ಲ. ಮೊದಲೇ ಪುರುಷನ ಪ್ರವೃತ್ತಿ ಆಗಲಿ, ಫಲದಿಂದ ಪ್ರವೃತ್ತಿ ಆಗಲಿ, ಅದು ಮಾಡ್ಕೋತ ಹೋಗಿ ಜ್ಞಾನ ಬಂದು ಆಮೇಲೆ ಅವ ಫಲದ ಅಪೇಕ್ಷೆ ಬಿಡ್ತಾನ ಅನ್ನುವುದಕ್ಕಾಗಿ ಎಲ್ಲ ಪುರಾಣಗಳಲ್ಲಿ ಆ ಪುರಾಣಗಳ ಮಹಾತ್ಮೆಯನ್ನು ಹೇಳಬೇಕಾದಾಗಲಿ, ಆ ಕಥಾಭಾಗವನ್ನು ಹೇಳ್ತಾ ಇರಬೇಕಾದಾಗಲಿ ಫಲವನ್ನು ಹೇಳ್ತಾರೆ. ಏಕದಾ ನೈಮಿಷಾರಣ್ಯೆ ಋಷಯ ಶೌನಕಾದಯ ಪ್ರಪ್ರಚ್ಛ ಮುನಯಸ್ಸರ್ವೇ ಸೂತಂ ಪೌರಾಣಿಕಂ ಕಲುಹು ಅಂತ ಈ ರೀತಿಯಾಗಿ ವ್ಯಾಸರು ಈ ಅನೇಕ ಪುರಾಣಗಳನ್ನು ಬರೆದಂತಹ 18 ಪುರಾಣಗಳನ್ನು ಬರೆದಂತಹ ವೇದವ್ಯಾಸರು ಭಗವಂತನ ಅವತಾರ, ಇದು ಒಂದು ಚರ್ಚನೀಯ ವಿಷಯವಾಗಿದೆ. ಈ ಸದ್ಯಕ್ಕೆ ಭಗವಂತನ ಅವತಾರ ಅಲ್ಲ, ಪೂರ್ಣಾವತಾರ ಅಲ್ಲ ಅಂತ ಈ ರೀತಿಯಾಗಿ ಚರ್ಚೆ ನಡೆದಿದೆ. ಇರಲಿ, ಆದರೆ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಪುರಾಣಗಳ ವಾಕ್ಯವನ್ನು ಕೊಟ್ಟು, ಕಂದ ಪುರಾಣಾದಿ ವಾಕ್ಯಗಳನ್ನು ಕೊಟ್ಟು ವೇದವ್ಯಾಸದೇವರು ಪರಮಾತ್ಮನ ಅವತಾರ ಅಂತ ಈ ರೀತಿಯಾಗಿ ಸಮರ್ಥನೆ ಮಾಡಿದ್ದಾರೆ. ಆ ಪುರಾಣಗಳನ್ನು ರಚನೆ ಮಾಡುವಂಥ ವೇದವ್ಯಾಸದೇವರು ಹೇಳ್ತಾರೆ, ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳು ಒಂದು ವಿಚಾರವನ್ನು ಮಾಡಿದ್ದಾರೆ, ಜ್ಞಾನಸತ್ರವನ್ನು ಮಾಡಬೇಕು ಅಂತ ಈ ರೀತಿಯಾಗಿ. ಈ ರೀತಿಯಾಗಿ ಜ್ಞಾನಸತ್ರವನ್ನು ಮಾಡಬೇಕು ಅಂತ ಈ ರೀತಿಯ ವಿಚಾರ ಮಾಡಿದಾಗ ಏನು ಅಂತಂದರೆ ಅಲ್ಲಿ ಸೂತಾಚಾರ್ಯರು ಬಂದಿದ್ದಾರೆ. ಸೂತಾಚಾರ್ಯರಂದ್ರೆ ವೇದವ್ಯಾಸದೇವರಿಂದಾಗಿ ಎಲ್ಲ ಪುರಾಣಗಳ ಜ್ಞಾನವನ್ನು ಪಡೆದಂತಹ ಸೂತಾಚಾರ್ಯರು ಅಲ್ಲಿ ಬಂದಿದ್ದಾರೆ ಅಂತೆ. ಆಗ ಶೌನಕಾದಿಗಳು ಕೇಳ್ತಾರೆ, ವೃತೇನ ತಪಸಾ ಕಿಂವ ಪ್ರಾಪ್ಯತೆ ವಾಂಛಿತಂ ಫಲಂ ತತ್ಸರ್ವಂ ಶ್ರೋತುಮಿಚ್ಛಾಮಂ ಕಥಯಸ್ವ ಮಹಾಮುನೇಹೇ. ಯಾವ ವೃತವನ್ನು ಮಾಡುವುದರಿಂದಾಗಿ, ಯಾವ ತಪಸ್ಸನ್ನು ಮಾಡುವುದರಿಂದಾಗಿ ಕಲಿಯುಗದಲ್ಲಿ ಇಷ್ಟಾರ್ಥವನ್ನು ನಾವು ಪಡೆಯಬಹುದು ಅಂತ ಈ ರೀತಿಯಾಗಿ ಸೂತಾಚಾರ್ಯಗೆ ಕೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ಈ ವಿಷಯದಲ್ಲಿ ಒಂದು ಸಂವಾದಿಯಾದಂತಹ ಕಥೆ ಇದೆ, ಅದನ್ನು ನಿಮಗೆ ಹೇಳ್ತೀವಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ನಾರದರು ಒಂದು ಸಾರಿ ಸಂಚಾರ ಮಾಡ್ತಾ ಇರಬೇಕಾದಾಗ ಅಲ್ಲಿ ಯಮಲೋಕಕ್ಕೆ ಹೋಗಿದ್ದಾರೆ. ಆ ಯಮಲೋಕದಲ್ಲಿರುವಂತಹ ಜನರನ್ನು ನೋಡಿ, ಆ ದುಃಖದಲ್ಲಿ ಪೀಡಿತರಾದಂತಹ ಜನರನ್ನು ನೋಡಿ ಪರಮಾನುಗ್ರಹದಿಂದಾಗಿ ಇವರು ಉದ್ಧಾರ ಹೇಗಾಗಬೇಕು ಅಂತ ಈ ರೀತಿಯ ವಿಚಾರವನ್ನು ಮಾಡಿ ಆಗ ಪರಮಾತ್ಮನ ಕಡೆಗೆ ಬಂದಿದ್ದಾರೆ ಅಂತೆ. ಪರಮಾತ್ಮನ ರೂಪ ಹೇಗಿತ್ತು ಅನ್ನೋದನ್ನು ವಿವರಣೆ ಮಾಡ್ತದೆ. ಶುಕ್ಲವರ್ಣಂ ಚತುರ್ಭುಜಂ ಶಂಖಚಕ್ರ ಪದ್ಮ ವನಮಾಲಿ ವಿಭೂಷಿತಂ ಅಂತ ಈ ರೀತಿಯಾಗಿ ಹೇಳ್ತದೆ. ಪರಮಾತ್ಮ ಶುಕ್ಲವರ್ಣನಾದವನು, ಅವನ 4 ಕೈಗಳು, ಅದರಲ್ಲಿ ಒಂದು ಕೈ ಶಂಖ ಚಕ್ರ ಗದ ಪದ್ಮ ಈ ರೀತಿಯಾಗಿ ಆಭರಣಗಳನ್ನು ವನಮಾಲವನ್ನು ಹಾಕ್ಕೊಂಡಂಥ ಪರಮಾತ್ಮ. ಅವನನ್ನು ನೋಡಿ ಕೇಳ್ತಾರೆ, ಪರಮಾತ್ಮ ನಿರ್ಗುಣ ಆದಿ ಅತ್ಯಂತ ಹೀನಾಯ ನಿರ್ಗುಣಾಯ ಗುಣಾತ್ಮನೆ ಸರ್ವೇಷಾಂ ಆದಿಭೂತಾಯ ಭಕ್ತಾನಾಂ ಅರ್ತಿ ನಾಶಿನೇ ಅಂತ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮ ನಿನಗೆ ಹುಟ್ಟು ಹಾಗೂ ಸಾವು ಅನ್ನೋದಿಲ್ಲ, ನಿರ್ಗುಣನಾಗಿದ್ದೆ, ಗುಣಾತ್ಮನೇ, ವಿರುದ್ಧ ಅಲ್ಲ. ನಿರ್ಗುಣ ಅಂತೇಳಿ ಗುಣಾತ್ಮನ ಅಂದರೆ ಅದಕ್ಕೆ ನಿರ್ಗುಣ ಶಬ್ದಕ್ಕೆ ಏನರ್ಥ? ಸತ್ವಾರಿ ಗುಣಗಳು ಇಲ್ಲದೇ ಇರುವವನು, ಗುಣಾತ್ಮನೇ, ಆನಂದಾರಿ ಗುಣಗಳು ಉಳ್ಳವನು ಈ ರೀತಿಯಾಗಿ ಅರ್ಥ. ಮತ್ತು ಪರಮಾತ್ಮ ನೀನು ಭಕ್ತರ ಆ ದುಃಖಗಳನ್ನು ಪಡೆಯುವಂಥವನು
ಅಂತ ಈ ರೀತಿಯಾಗಿ ಕೊಡುವನು ಭಕ್ತರ ದುಃಖಗಳನ್ನು ಪರಿಹಾರ ಮಾಡಿ ಆನಂದವನ್ನು ಕೊಡುವಂತಹ ಪರಮಾತ್ಮ ನೀನು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆಗ ಪರಮಾತ್ಮ ಕೇಳ್ತಾನೆ, ಎದಕ್ಕೆ ಬಂದು ಕಿಮರ್ಥಂ ಮಾಗತೋಸಿ ತ್ವಂ ಕಿಂತೆ ಮನಸ್ಸಿ ವರ್ತತೆ, ಎದಕ್ಕೆ ಬಂದು ನಿನ್ನ ಮನಸ್ಸಿನಲ್ಲಿ ಏನು ವಿಚಾರವಿದೆ ಅಂತಂದಾಗ ಅದಕ್ಕೆ ನಾರದರು ಹೇಳ್ತಾರೆ, ನಮ್ಮನ್ನು ಕುರಿತು ಹೇಳ್ತಾರೆ, ಮರ್ತ್ಯಲೋಕೆ ಜನಾ ಸರ್ವೇ ನಾನಾ ಕ್ಲೇಶ ಸಮನ್ವಿತ ನಾನಾ ಯೋನಿ ಸಮತ್ಪನ್ನ ಪ್ರಪರ್ಚೆ ಪಾಪಕರ್ಮಭಿ. ನೋಡು, ಮನಸ್ಸು ಲೋಕದಲ್ಲಿ ಬರೇ ಪಾಪಕರ್ಮವನ್ನೇ ಮಾಡ್ಕೊತಿದ್ದಾರೆ. ಆ ಪಾಪಕರ್ಮವನ್ನು ಮಾಡೋದು, ಕ್ಲೇಶ ಪಡೋದು, ಈ ರೀತಿಯಾಗಿ ಇದ್ದಾರೆ. ಅವರು ಉದ್ಧಾರ ಆಗಬೇಕಾಗಿದೆ. ಅದಕ್ಕೆ ಅವರು ಉದ್ಧಾರ ಹೇಗೆ ಅಂತ ಈ ರೀತಿಯಾಗಿ ಆದಾಗ ಕಲಿಯುಗದಲ್ಲಿ ನಾಮಸ್ಮರಣೆಯಿಂದ ವಿಶಿಷ್ಟ ಫಲ ಸಿಗ್ತದೆ ಅಂತ ಈ ರೀತಿಯಾಗಿ. ಆದ್ದರಿಂದಾಗಿ ಆಗ ಪರಮಾತ್ಮ ಹೇಳ್ತಾನೆ, ಒಳ್ಳೆಯ ಪ್ರಶ್ನೆ ಕೇಳಿ, ಲೋಕಾನುಗ್ರಹಕಾಂಕ್ಷೆಯ ಲೋಕದ ಉದ್ಧಾರಕ್ಕಾಗಿ ನೀನು ಆ ಆಕಾಂಕ್ಷೆಯಿಂದ ಪ್ರಶ್ನೆ ಮಾಡಿದ್ದಿ, ಅದಕ್ಕೆ ಕೇಳು. ಒಂದು ಋತವಿದೆ, ಸತ್ಯನಾರಾಯಣ ವೃತ ಅಂತಿದೆ. ಆ ಸತ್ಯನಾರಾಯಣ ವೃತವನ್ನು ಯಥೋಚಿತವಾಗಿ ಯಥದ್ರವ್ಯದಿಂದಾಗಿ ಮಾಡಿದರೆ ಸರ್ವ ಫಲವೂ ಸಿಗ್ತದೆ ಅಂತ ಈ ರೀತಿಯಾಗಿ ಹೇಳಿದಾಗ, ಅದರ ಫಲ ಏನು, ಅದರ ವಿಧಾನವೇನು ಅಂತ ಈ ರೀತಿಯಾಗಿ ಕೇಳಿದಾಗ ಆಗ ಪರಮಾತ್ಮ ಹೇಳ್ತಾನೆ, ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಯಸ್ಮಿನ್ ಕಸ್ಮಿನ್ ದಿನೇ ಮರ್ತೋ ಭಕ್ತಾಶ್ರದ್ಧಾ ಸಮನ್ವಿತ. ಈಗ ನಾಮಸ್ಮರಣೆ ಯಾವ ರೀತಿಯಾಗಿ ಇದೇ ಟೈಮ್ ಮಾಡಬೇಕು ಅಂತಿಲ್ಲ, ಯಾವಾಗ ಬೇಕಾದ್ರೂ ಮಾಡಬಹುದು ಅಂತ ಈ ರೀತಿ. ಅದಕ್ಕಾಗಿ ಸ್ವಾಮಿಗಳು, ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥರು ರಾಮ ಜಪ ಮಾಡಿರಿ ಅಂತನ್ನೋದು. ಎಲ್ಲೇ ನೀವು ಊಟ ಆದಮೇಲೆ, ಊಟಕ್ಕಿಂತ ಪೂರ್ವದಲ್ಲಿ, ಯಾವಾಗ ಸಾಯಂಕಾಲ ನೀವು ಯಾವಾಗ ಆಗ್ತದೋ ಅಷ್ಟು ಜಪವನ್ನು ಮಾಡಿರಿ ಅಂತ ಈ ರೀತಿಯಾಗಿ. ಯಾಕಪ್ಪ ಅಂತಂದ್ರೆ ಕಾರಣ ಇದೆ. ಸೌಭಾಗ್ಯ ಸಂತತಿಕರಂ, ಸೌಭಾಗ್ಯ ಅಂದರೆ ಸೌಭಾಗ್ಯ, ಸಂತಾನ ಮತ್ತು ವಿಜಯ ಇದೆಲ್ಲವೂ ಕೂಡ ಸಿಗ್ತದೆ ಭಕ್ತಿ ಶ್ರದ್ಧಾದಿಂದಾಗಿ ಮಾಡಬೇಕು ಅಂತ ಈ ರೀತಿಯಾಗಿ. ಯಾವ ರೀತಿಯಾಗಿ ನಾಮಸ್ಮರಣೆ ಇದೆಯೋ ಅದೇ ರೀತಿಯಾಗಿ ವೃತ್ತದಲ್ಲೂ ಕೂಡ. ಯಾವುದು ಅಂತಂದರೆ ಅದನ್ನು ಹೇಳ್ತಾರೆ, ಯಸ್ಮಿನ್ ಕಸ್ಮಿನ್ ದಿನೇ, ಯಾವಾಗ ಬೇಕಾದ್ರೆ ಮಾಡಿರಿ, ಈ ದಿನ ಆ ದಿನ ಅಂತಲ್ಲ, ಏಕಾದಶಿ ಬಿಟ್ಟು. ಅಂದರೆ ಏಕಾದಶಿ ಮಾಡಿದರೂ ನೈವೇದ್ಯ ಇದಿರಲ್ಲ, ಸತ್ಯನಾರಾಯಣ ಪ್ರಸಾದ ನೈವೇದ್ಯ ಇರಲ್ಲ. ಅದರ ವಿಶೇಷವಾಗಿ ಏನು ಅಂತಂದರೆ, ಸತ್ಯನಾರಾಯಣಂ ದೇವಂ ಯಜೇತ್ ನಿಶಾಮಕ್ಕೆ, ಸಾಯಂಕಾಲ ಮಾಡಿದರೆ ವಿಶಿಷ್ಟ ಫಲ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಹೇಳಬೇಕಾದಾಗ ಸಂಕ್ರಮಣ ಹಾಗೂ ಹುಣ್ಣಿಮೆ ದಿನ ಮಾಡಬೇಕು ಅನ್ನುವುದನ್ನು ವಿಶೇಷವಾಗಿ ಸೂಚನೆ ಮಾಡ್ತಾರೆ. ಇರಲಿ. ನೈವೇದ್ಯಂ ಭಕ್ತಿತೋ ದದ್ಯ ಸಂಪದ್ಭಕ್ತ್ಯ ಮುಹೂರ್ತಂ ರಂಭಫಲಂ ಘೃತಂ ಕ್ಷೀರಂ ಗೋಧೂಮಸ್ಯ ಚ ಚೂರ್ಣಿಕಂ. ವಿಶಿಷ್ಟವಾದಂತಹ ನಮಗೆ ಯೋಗ್ಯತಾ ಎಷ್ಟಿರ್ತೋ ಅಷ್ಟು ಸಂಪಾದಿತವಾದಂತಹ ಪದಾರ್ಥಗಳಿಂದಾಗಿ ಆ ಸತ್ಯನಾರಾಯಣ ಪೂಜೆಯನ್ನು ಸಂಪಾದನೆ ಮಾಡಿ ಮತ್ತು ಆ ನೈವೇದ್ಯಕ್ಕೆ ಬೇಕಾದಂಥ ಎಲ್ಲ ಫಲಗಳನ್ನು ಹಾಗೂ ಪದಾರ್ಥಗಳನ್ನು ಸ್ವೀಕಾರವನ್ನು ಮಾಡಿ ಅಲ್ಲಿ ವಿಪ್ರರನ್ನು ಕರೆಸಿ ಅವರಿಗೆ ಅವರ ಮುಖಾಂತರ ಮತ್ತು ಆ ತತಶ್ಚ ಬಂಧು ಬಿಸ್ತಾರ್ಧಂ, ಬಂಧುಗಳ ಜೊತೆಗೆ ಎಲ್ಲವನ್ನೂ ಕೂಡ ಕೂಡಿ ಮಾಡಿ ಅದಾದ ಮೇಲೆ ಆ ಪ್ರಸಾದವನ್ನು ಭೋಜನ ಮಾಡಬೇಕು, ಕಥಾಶ್ರವಣವನ್ನು ಮಾಡಬೇಕು ಇತ್ಯಾದಿಗಾಗಿ ಅಲ್ಲಿ ತಿಳಿಸ್ತಾರೆ. ಇದಾದ ಮೇಲೆ ಅಲ್ಲ, ಈಗ ಮನುಷ್ಯರಿಗೆ ಹೋಗಿ ಸತ್ಯನಾರಾಯಣ ವ್ರತ ಮಾಡೋದು ಯಾರೂ ಮಾಡೋದೇ ಇಲ್ಲ. ಸ್ವಲ್ಪ ಫಲ ಯಾರಿಗಾಗ್ಯದ ಅಂತಂತ ನೋಡಿ ತಾವು ಮುಂದಿಡ್ತಾರೆ. ಅದಕ್ಕೆ ಇದರ ಫಲವನ್ನು ಅನುಭವಿಸಿದವರು ಯಾರು ಇದ್ದಾರೇನೋ ಅಂತ ಈ ರೀತಿಯಾಗಿ ಆದಾಗ ಅಲ್ಲಿ ಹೇಳ್ತಾರೆ, ಕಾಶೀಪುರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನು ದುಃಖಿತ ಬ್ರಾಹ್ಮಣಂ ದೃಷ್ಟ, ದುಃಖಿತನಾಗಿದ್ದ. ಅವನಿಗೇನು ಭಾಳ ಬಡವ ಇದ್ದ. ಅವನನ್ನು ನೋಡಿ ಪರಮಾತ್ಮನಿಗೆ ಕರ್ಣ ಬಂದು ಇವನು ಉದ್ಧಾರ ಮಾಡಬೇಕು ಅನ್ನೋದಕ್ಕಾಗಿ ವೃದ್ಧ ಬ್ರಾಹ್ಮಣ ರೂಪಸ್ಥಂ, ವೃದ್ಧ ಬ್ರಾಹ್ಮಣವನ್ನು ರೂಪವನ್ನು ತಾಳಿ ಪರಮಾತ್ಮ ಅವನ ಕಡೆಗೆ ಬರ್ತಾನೆ. ನಿನಗೆ ಏನು ಬೇಕು ಅಂತಂದ್ರೆ, ನನಗಲ್ಲಿ ಏನೂ ಇಲ್ಲ, ಭಾಳ ದುಃಖಿತನಾಗಿದ್ದೇನೆ, ನನಗೆ ಉದ್ಧಾರ ಹೇಗೆ ಅಂತಂದಾಗ, ಏನಿಲ್ಲ, ಸತ್ಯನಾರಾಯಣ ವ್ರತವನ್ನು ಮಾಡ್ತೀನಿ ಅಂತ ಇರ್ತೀಯ, ಸಂಕಲ್ಪ ಮಾಡಿ ಭಿಕ್ಷಾಟನೆ ಮಾಡು, ನಿನಗೆ ಉತ್ತಮವಾದಂಥ ಫಲ ಸಿಗ್ತದೆ ಅಂತಂದಾಗ ಅವನು ಕೇವಲ ಸಂಕಲ್ಪ ಮಾಡ್ತಾನೆ. ಇದರಿಂದ ಬಂದಂಥ ಫಲದಿಂದಾಗಿ, ಹಣದಿಂದಾಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತೀನಿ ಅಂತ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿದ್ದಾನೆ. ಆವತ್ತಿನ ದಿನನಿತ್ಯ ಏನು ಫಲ ಇದು ಹಣ ಬರ್ತಿತ್ತು, ಅದರ ತ್ರಿಬಲ ಪಟ್ಟು ಹಣ್ಣು ಬಂದಿದೆ. ಅಂದರೆ ಸತ್ಯನಾರಾಯಣ ವ್ರತವನ್ನು ಸಂಕಲ್ಪದಿಂದ ಇಷ್ಟು ಫಲ ಸಿಗ್ತದೆ ಅನ್ನೋದನ್ನು ತಿಳಿಸ್ತಾರೆ. ಅದಾದ್ದರಿಂದಾಗಿ ಅದನ್ನು ಮಾಡಿ ಅವನು ಕೂಡ ಸಂತೋಷಭರಿತನಾಗಿದ್ದಾನೆ. ಒಂದೇ ಸಾರಿ ಮಾಡಿಬಿಡಲಿಲ್ಲ. ಅವನು ಸಂಪತ್ತು ಆದಂತೆ ಮತ್ತು ಅವನು ಹೆಚ್ಚಿನ ಫಲಗಳನ್ನು ತೆಗೆದುಕೊಂಡು ಆ ಪದಾರ್ಥವನ್ನು ತೆಗೆದುಕೊಂಡು ಆ ಸತ್ಯನಾರಾಯಣ ವ್ರತವನ್ನು ಮುಂದೆ ವರ್ಷಿದ್ದಾನೆ ಅಂತೆ. ಆ ಸತ್ಯನಾರಾಯಣ ವ್ರತ ಮುಂದೆ ಯಾರು ಮಾಡಿದರು, ಈ ಪ್ರಸಿದ್ಧಿ ಹೇಗೆ ಬಂತು ಅಂತ ಈ ರೀತಿಯಾಗಿ ಆದಾಗ, ಬಂಧುಬಿರ್ಜನೆ ಸಾರ್ಧಂ ವ್ರತಂ ಕರ್ತುಂ ಸಮುದ್ಯತಾಂ ಏತಸ್ಮಿನ್ ಅವತರೆ ಕಾಲೇ ಕಾಷ್ಟಕೇತ ಸಮಾಗತಃ. ಆ ಬ್ರಾಹ್ಮಣ ಆ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರಬೇಕಾದಾಗ ಒಂದು ಸಾರಿ
ಅಂದರೆ ಕಟ್ಟಿಗೆ ವ್ಯಾಪಾರಿ ಅಲ್ಲಿ ಬರ್ತಾನೆ, ಕೇಳ್ತಾನಂತೆ ಏನು ಮಾಡಬೇಕು, ಏನಿದು ವೃತ ಏನು ಅಂತಂದಾಗ, ಇಲ್ಲಪ್ಪ ದರಿದ್ರನಾದವನು ಕೂಡ ಶ್ರೀಮಂತನಾಗುವಂತಹ ಶ್ರೇಷ್ಠವಾದಂತಹ ವೃತ ಅಂತ ಈ ರೀತಿಯಾಗಿ ಹೇಳಿದಾಗ ಅವನು ಸಂಕಲ್ಪ ಮಾಡ್ತಾನೆ. ದಿನನಿತ್ಯ ಕಟ್ಟಿಗೆ ಮಾಡ್ಕೊಂಡ್ಬರ್ತೀನಿ, ನನಗೇನು ಸಾಲೋದಿಲ್ಲ, ಇವತ್ತೇನಾದರೂ ಹೆಚ್ಚಿನ ದ್ರವ್ಯ ಸಿಕ್ತು ಅಂತಾದರೆ ಆಗ ನಾನು ಸತ್ಯನಾರಾಯಣ ವ್ರತವನ್ನು ಮಾಡ್ತೀನಿ ಅಂತ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿದಾಗ ಆಗ ದಿನನಿತ್ಯ ಏನು ಹಣ ಬರ್ತಿತ್ತು ಅದಕ್ಕಿಂತಲೂ ಹೆಚ್ಚಿನ ಹಣ ಬಂದಿದೆ. ಅದರಿಂದಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಸಂತೋಷಭರಿತನಾಗಿ ಅವನು ಸಂಪದ್ಭರಿತನಾಗಿದ್ದಾನೆ ಅನ್ನೋದನ್ನು ತಿಳಿಸ್ತಾರೆ. ಅದಾದ ಮೇಲೆ ಉಲ್ಲಾಮಕ ಎನ್ನುವಂಥ ಒಬ್ಬ ರಾಜ, ಆ ಉಲ್ಲಾಮಕರ ರಾಜನ ಹೆಂಡತಿ ಪ್ರಮುಗ್ಧ ಎನ್ನುವಳು. ಅವರು ರಾಜ, ಅವನಿಗೆ ಸಂತಾನ ಇರುವುದಿಲ್ಲ, ಸಂತಾನ ಆಗಬೇಕು ಅನ್ನುವುದಕ್ಕಾಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾನೆ. ಉತ್ತಮವಾದಂಥ ಸಂತಾನ ಆಗ್ತದೆ. ಆ ರಾಜ ಏನೇ ಇದ್ದರೂ ರಾಜ ಅವನು. ಆದ್ದರಿಂದಾಗಿ ಪ್ರತಿ ದಿವಸನೂ ಅಥವಾ ಸ್ವಲ್ಪ ವಿಶಿಷ್ಟವಾದಂಥ ದಿನಗಳಲ್ಲಿ ಅವನು ಆ ಸತ್ಯನಾರಾಯಣ ವ್ರತವನ್ನು ವಿಜೃಂಭಣೆಯಿಂದ ಮಾಡ್ತಾ ಇರ್ತಾನಂತೆ. ಈ ವಿಜೃಂಭಣೆಯನ್ನು ಮಾಡ್ತಾ ಇರಬೇಕಾದಾಗ ಒಂದು ನದಿ ತೀರದಲ್ಲಿ ಅವನು ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಬಂಗಾರ ವ್ಯಾಪಾರಿ ಬರ್ತಾನಂತೆ. ಬಂಗಾರ ವ್ಯಾಪಾರಿ ಬಂದು ಏನಿದು ಅಂತ ಈ ರೀತಿಯಾಗಿ ಕೇಳಿದಾಗ, ಇಲ್ಲ ಇದು ಸತ್ಯನಾರಾಯಣ ವ್ರತ ಅಂತ ಈ ರೀತಿಯಾಗಿ ಎಲ್ಲ ತಿಳಿಸ್ತಾರೆ. ಸತ್ಯನಾರಾಯಣ ವ್ರತ ಅಂತ ಈ ರೀತಿಯಾಗಿ ಹೇಳಿದಾಗ ನನಗೆ ಸಂತಾನ ಆಗಿಲ್ಲ, ಸಂತಾನ ಸಿಗ್ತದೆ ಅಂತ ಈ ರೀತಿಯಾಗಿ ಕೇಳಿದಾಗ ಸಿಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆಯಿತು ಅಂಥೇಳಿ ತನ್ನ ಹೆಂಡತಿ ಆ ಲೀಲಾವತಿಗೆ ಬಂದು ಹೇಳ್ತಾನಂತೆ, ನಾವು ಸಂಕಲ್ಪ ಮಾಡೋಣ, ನಮಗೆ ಸಂತಾನವಾಯಿತು ಅಂತಾದರೆ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಅಂತ ಈ ರೀತಿಯಾಗಿ. ಆಗ ಲೀಲಾವತಿ ಸಂತೋಷದಿಂದ ಆಯಿತು ಅಂತ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ತಾರೆ. ಸಂತಾನವಾಗಬೇಕಂತ ಸಂಕಲ್ಪ ಮಾಡಿದ ತಡ ಪರಮಾತ್ಮ ಅನುಗ್ರಹವನ್ನು ಮಾಡಿ ಸಂತಾನವನ್ನು ಕೊಟ್ಟಿದ್ದಾನಂತೆ. ಪುತ್ರಿ ಸಂತಾನವಾಗಿದೆ. ಅಕ್ಕಗೆ ಕಲಾವತಿ ಕನ್ಯಾ ಉರುದೇ ಪಿತೃ ಮೇಷ್ಮಣಿ ಅಂತ ಈ ರೀತಿಯಾಗಿ ಅವರಿಗೆ ಕಲಾವತಿ ಅಂತ ಈ ರೀತಿಯ ನಾಮಕರಣವನ್ನು ಮಾಡಿದ್ದಾರಂತೆ. ನಾಮಕರಣ ಮಾಡ್ತಾ ಇರಬೇಕಾದಾಗ ಹೆಂಡತಿ ನೆನಪು ಮಾಡಿಲ್ಲಂತೆ. ಮತ್ತು ಸತ್ಯನಾರಾಯಣ ವ್ರತ ಮಾಡಿರಿ, ಈಗೇ ನಾಮಕರಣದ ರೊಕ್ಕ ಹೆಚ್ಚಾಗ್ಬಿಟ್ಟದ, ಮತ್ತು ಸತ್ಯನಾರಾಯಣನ ಹೆಚ್ಚು ತೊಗೋತಾರೆ, ಈಗೇನೂ ಬೇಡ, ಮುಂದೆ ನೋಡುವನು ಅಂತಂದಂತ ವ್ಯಾಪಾರ ಬುದ್ಧಿ ತೋರಿಸ್ಬಿಟ್ನಂತ. ಅದಾದ ಮೇಲೆ ಅಕ್ಕಿ ದೊಡ್ಡಕ್ಕೆ ಆದ್ಲಂತ, ಮದುವೆ ವಹಿಸುವಂಥದ್ದು, ಮದುವೆ ಮಾಡಬೇಕಾದಾಗ ಹೇಳ್ದಂತ ಹೆಂಡತಿ, ಈಗಾದರೂ ಮಾಡಿರಿ ಅಂತ. ಎಲ್ಲಿ ಮುಂದೆ ಮುಗಿದು ಹೋಗ್ಬಿಟ್ಟದಲ್ಲ, ಸಂಕಲ್ಪ ಮಾಡಿಬಿಟ್ಟು ಎಲ್ಲ ಫಲ ಸಿಕ್ಕ ಮತ್ತೆ ಅಂತಂತೇಳಿ ಅವಂದು. ಆಗ ಪರಮಾತ್ಮ ವಿಚಾರ ಮಾಡಿದ್ನಂತ, ಇದೆಲ್ಲ ಪರಮಾತ್ಮನಿಗೆ ವ್ಯಾಪಾರ ಬುದ್ಧಿ ತೋರಿಸಿದ, ತಾನು ವ್ಯಾಪಾರ ಬುದ್ಧಿ ತೋರಿಸ್ತಾನೆ. ಅದಕ್ಕೆ ಪರಮಾತ್ಮ ಏನು ಮಾಡಿದಂತಂದ್ರೆ, ಇಷ್ಟೇ ಒಂದು ದಿವಸ ಏಕಸ್ಮಿನ್ ದಿವಸೇ ರಾಜ್ಞಾಧನ ಮಾದಾಯ ತಸ್ಕರ. ಒಂದು ಸಾರಿ ಹೀಗೆ ಆಯಿತು ಅಂತಂದರೆ, ತಾವು ಎಲ್ಲಿ ಇರ್ತಾ ಇದ್ದರೂ ಹೆಚ್ಚಿನ ವ್ಯಾಪಾರ ಮಾಡ್ಕೋಬೇಕು ಅಂತೇಳಿ ಬೇರೆ ರಾಜ್ಯಕ್ಕೆ ಹೋಗಿದ್ದಾರಂತೆ. ಬೇರೆ ರಾಜ್ಯಕ್ಕೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಗಿಡದ ತಲೆಗೆ ಕೊಟ್ಟಿದ್ದಾರೆ. ಅಲ್ಲೇನಾಗಿದೆ ಅಂತಂದರೆ, ರಾಜನ ಕೋಶಾಗಾರನ ತುಡುಗಾಗ್ಬಿಟ್ಟಿದೆ. ತುಡುಗಾಗಿ ತಸ್ಕರರು ಬರ್ತಾ ಇದ್ದಾರೆ, ರಾಜಭಟ್ರ ಹಿಂದೆ ನಿಂತಿದ್ದಾರೆ. ತಮ್ಮ ಹಿಡಿಬಾರದು ಅನ್ನೋದಕ್ಕಾಗಿ ಆ ಏನು ಚೀಲ ಇರುತ್ತಲ್ಲ, ಆ ವ್ಯಾಪಾರಿ ಹಾಗೂ ವ್ಯಾಪಾರಿ ಅಳಿನೂ ಬಂದಿದ್ದ, ಅವನ ಮುಂದೆ ಒಗೆದು ಹೊರಡುಬಿಟ್ಟಿದ್ದಾರೆ. ಆ ರಾಜಭಟ್ರ ವಿಚಾರ ಮಾಡಿದಂದರೆ, ಇವರೇ ಕಳ್ಳರು, ಇವರು ಮೋಸ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ರಾಜನ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ರೀತಿಯಾಗಿ ಆಗಿದೆ ಅಂತೆ. ಈ ಸೈಡು ಬಂದೀಖಾನದಲ್ಲಿ ಇವರಿಬ್ಬರು. ಅಲ್ಲೇನಾಗಿದೆ ಅಂತಂದರೆ, ಬಡತನ ಬಂದುಬಿಟ್ಟಿದೆ ಅಂತ. ಎಷ್ಟು ಬಡತನ ಅಂತಂದರೆ, ಭಿಕ್ಷೆ ಬೇಡಿ ತಿನ್ನುವ ಪ್ರಸಂಗ ಬಂದುಬಿಡ್ತದೆ ಅಂತೆ, ಪರಮಾತ್ಮನ ವಿರೋಧ ಮಾಡಿದ್ದರಿಂದಾಗಿ. ಆಗ ಏಕಸ್ಮಿನ್ ದಿವಸೇ ಜಾತ ಕ್ಷುದ್ಧಾರ್ಥ ದ್ವಿಜಮಂದಿರಂ ಕತ್ವಾ ಪಶ್ಚಾತ್ತ ತತ್ತ ನಾರಾಯಣಸ್ಸ ಚ. ಒಂದು ಸಾರಿ ತಾಯಿ ಮಗಳು ಲೇಟಾಗಿ ಬಂದಿದ್ದಾಳೆ. ತಾಯಿ ಕೇಳಲಿ, ಯಾಕೆ ಲೇಟು? ಇಲ್ಲ, ಅಲ್ಲೇನೋ ಸತ್ಯನಾರಾಯಣ ವ್ರತ ಅಂತ ಮಾಡ್ತಾಯಿದ್ರು, ಅದನ್ನು ಪ್ರಸಾದ ಸ್ವೀಕಾರ ಮಾಡ್ಕೊಂಡ್ಬಂದೆ, ಲೇಟಾಯಿತು ಅಂತ. ಆಗ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಇರುತ್ತೆ ಶಾಸ್ತ್ರದ ನಿಯಮ. ಒಂದು ಹೇಳ್ಕೊಳ್ಳೋ ಇನ್ನೊಂದು ನೆನಪಾಗ್ತದಂತ. ಸುಮ್ಮನೆ ದೃಷ್ಟಾಂತ ಹೇಳ್ಬೇಕಂದ್ರೆ, ಈಗ ಮಗ ಊಟಕ್ಕೆ ಫರಾಳಕ್ಕೆ ಅಥವಾ ಊಟಕ್ಕೆ ಕೂತಿದ್ದಂತ, ತಾಯಿ ಟಿ ವಿ ನೋಡ್ಕೊ ಕೂತಿದ್ಲಂತ. ಮಗ ಅಮ್ಮ ಸ್ವಲ್ಪ ಮೊಸರು ಹಾಕು ಅಂದಂತ. ಅಮ್ಮ ಹುಡ್ಕೋತ ಹೋಗ್ಬಿಟ್ಲಂತ. ಮಗಗೇನಂದ್ರೆ, ನೋಡಿ ನನ್ನ ತಾಯಿ ಮೇಲೆ ಎಷ್ಟು ಮಗ ಹುಡ್ಕೋತ ಹೋದ್ಲು ಅಂತಂತ. ಅದು ಏನಾಗಿತ್ತು ಅಂತಂದ್ರೆ, ಮೊಸರು ಅಂತ ಹೇಳೋಣ, ಆಕಿಗೆ ಸ್ಮರಣೆ ಬಂದುಬಿಟ್ಟದ. ಏನಾಗಿಟ್ಟದ ಅಂದ್ರೆ, ಒಲಿ ಮೇಲೆ ಹಾಲು ಇಟ್ಟಿಲ್ಲಂತ, ಅದು ಚಲ್ತದ ಅಂತ ಓಡ್ಕೋತಾಗ ಆಗಿ. ಏಕ ಸಂಬಂಧಿ ಜ್ಞಾನ, ಮೊಸರ ಸಂಬಂಧ ಜ್ಞಾನ ಅಪರ ಹಾಲಿನ ಸ್ಮರಣೆ ಬಂತ. ಹಂಗಿದ್ದಂಗೆ ಇವರು ಸತ್ಯನಾರಾಯಣ ವ್ರತ ಅಂತ ಮಗಳು ಅಂದ್ಲು. ತಾವು ಮಾಡಿದ್ದು ಪ್ರತಿ ಸಂಕಲ್ಪ ಅದು ಮರ್ತಿದ್ದು ಅದೆಲ್ಲ ಸ್ಮರಣೆ ಬಂದುಬಿಟ್ಟದಂತ.
ಅದಕ್ಕೆ ಆಕೆ ಏನು ಮಾಡಿದ ಅಂದ್ರೆ ಸಂಕಲ್ಪ ಮಾಡಿಲ್ಲ ಅಂತ, ನಮ್ಮ ತಂದೆ ನನ್ನ ಗಂಡ ಆಳಿಯ ವಾಪಸ್ ಬಂದರೆ ಅಂತಂದ್ರೆ ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತ ಅಷ್ಟೇ ಸಂಕಲ್ಪ ಮಾಡೋದು ಅಷ್ಟೇ ಅಲ್ಲ, ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಲಂತ. ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡೋದೇ ತಡ ರಾಜನ ಕಡೆಗೆ ಪರಮಾತ್ಮ ಹೋಗಿ ಹೇಳಿದಂತೆ ಅಂದ್ರೆ ಸ್ವಪ್ನದಲ್ಲಿ, ಅದಂಡ್ಯಾನ್ ದಂಡೆಯನ್ ರಾಜನ್ ದಂಡಾಶ್ಚೇವ ದಂಡಯನ್ ಆಯುಷಂ ನರಕಂ ಆಪ್ನೋತಿ ಅಂತ ಈ ರೀತಿಯಾಗಿ ಶಾಸ್ತ್ರ. ದಂಡ ಅಲ್ಲದೇ ಇದ್ದವರಿಗೆ ದಂಡ ಮಾಡಿದ್ರಿ ಅಂತಂದ್ರೆ ನರಕವಾಗ್ತದೆ. ದಂಡ ಯೋಗ್ಯರಾದವರಿಗೆ ದಂಡವನ್ನು ಮಾಡದೇ ಇದ್ದರೂ ನರಕ ಆಗ್ತದೆ. ಇವರು ಅದಂಡ್ಯರು, ದಂಡ ಮಾಡಬೇಡ ಅಂತಂತ ಹೇಳಿದಾಗ ಪರಮಾತ್ಮನ ಆಜ್ಞೆಯಂತೆ ಅವರನ್ನು ಬಿಟ್ಬಿಟ್ಟಿದ್ದಾನೆ. ಅವರು ಬರ್ತಾ ಇದ್ದಾರೆ. ಪರಮಾತ್ಮ ವಿಚಾರ ಮಾಡಿದ್ನಂತ, ಈಗಾದರೂ ಬುದ್ಧಿ ಬಂದ ಇಲ್ಲೋ ಅಂತ. ಹೊಂಟಾಗ ಏನಿದೆ ಅಂತ ಈ ರೀತಿಯ ಒಂದು ರೂಪವನ್ನು ತಾಳಿ ಪರಮಾತ್ಮ ಬಂದು ಏನು ಚೀಲ್ದಾಗ ಅವರು ಬೆಳ್ಳಿ ಬಂಗಾರ ಇತ್ತು, ಅವ್ರೇನಂದ್ರೆ ಇಲ್ಲ ತಪ್ಪಲಿಗೆ ಬಿದ್ದಾವು, ಹಾಗೆ ಆಗಲಿ ಅಂತ ಈ ರೀತಿಯಾಗಿ ಪರಮಾತ್ಮ ಹೇಳ್ಬಿಟ್ಟು ನಾನು ಹೋಗ್ಬೇಕಾದ್ರೆ ವಜ್ಜಿತ್ತು. ಮತ್ತು ಸ್ವಲ್ಪ ಹೊತ್ತಿಗೆ ಇದು ಆಗಿಬಿಡ್ತಲ್ಲ, ಅವ್ರಿಗಾಯಿತು. ಯಾಕಂದ್ರೆ ತಪ್ಪಲಿದ ಅವ್ರಿಗಿರ್ತದೆ. ಆಗ ತೆಗೆದು ನೋಡ್ತಾರೆ ಮತ್ತು ಇದು ಹುಲ್ಲು ತಪ್ಪಲು ಬಿದ್ದುಬಿಟ್ಟಿದೆ. ಆಗ ಮತ್ತು ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಈ ರೀತಿ ಹೇಳಿದಾಗ ಸತ್ಯವನ್ನೇ ಮಾತಾಡಬೇಕು ಅನ್ನೋದನ್ನು ಇಲ್ಲಿ ಪರಮಾತ್ಮ ತಿಳಿಸ್ತಾನೆ. ಅದಾದ ಮೇಲೆ ತಪ್ಪೆಯಿಂದ ಅಂದ್ರೆ ಏನು ಬೋಟು ಅಥವಾ ತಪ್ಪೆ ಇರ್ತಲ್ಲ, ಆ ತಪ್ಪೆಯಿಂದ ಬರ್ತಾ ಇದ್ದಾರೆ. ಅಲ್ಲಿ ಸುದ್ದಿ ಗೊತ್ತಾಗಿದೆ ಮಗಳಿಗೆ ಹಾಗೂ ತಾಯಿಗೆ, ಗಂಡ ಹಾಗೂ ಅಳಿಯ ಬರ್ತಾ ಇದ್ದಾರೆ. ತಾಯಿ ಏನು ಮಾಡಿದ್ಲು ಅಂದರೆ ಎಲ್ಲ ಪೂಜೆ ಮುಗಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ದ. ಮಗಳಿಗೆ ತವಕ ಗಣನ ನೋಡಬೇಕು ಅನ್ನೋದು ಹಾಗೆ ಬಂದಿದ್ದ ಅಂತ. ಹಾಗೆ ಬಂದ ಆ ಪ್ರಸಾದದ ತಿರಸ್ಕಾರದಿಂದಾಗಿ ಏನಾಗಿದೆ ಅಂದರೆ ಹಡಗು ಮುಳುಗ್ತಾ ಇದೆ. ಹಡಗು ಮುಳುಗ್ತಾ ಇರಬೇಕಾದ್ರೆ ಮತ್ತೆ ಆಕಾಶವಾಣಿ ಆಯಿತು, ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ಆಗ್ತದೆ ಅಂತ. ಆಗ ಪ್ರಸಾದ ಸ್ವೀಕಾರವನ್ನು ಮಾಡಿದ್ದಾರೆ. ಆ ಪ್ರಸಾದ ಸ್ವೀಕಾರ ಮಾಡಿದ್ದೇ ತಡ ಮತ್ತು ತನ್ನ ಗಂಡ ಮಾವ ಮಗಳು ಎಲ್ಲರೂ ಕೂಡ ಬಂಧು ಬಾಂಧವರು ಸಂತೋಷದಿಂದಾಗಿ ಬಂದಿದ್ದಾರೆ. ಮೇಲೆ ಈ ವ್ಯಾಪಾರ ಬುದ್ಧಿ ಮಾಡಬಾರ್ದು ಅನ್ನೋದನ್ನು ತೋರಿಸಿ ಆ ಪರಮಾತ್ಮನ ಮತ್ತು ವಿಶಿಷ್ಟವಾದಂಥ ಭಕ್ತಿಯಿಂದಾಗಿ ಸತ್ಯನಾರಾಯಣ ವ್ರತವನ್ನು ಅಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಆ ಪ್ರಸಾದದ ತಿರಸ್ಕಾರದಿಂದಾಗಿ ಒಬ್ಬನಿಗೆ ಅನರ್ಥವಾಯಿತು ಅಂತನ್ನುವುದನ್ನು ಹೇಳ್ತಾರೆ. ತುಂಗಧ್ವಜ ರಾಜ ಅಂತನವನು, ಅವನು ಅಲ್ಲೇ ಕೆಲವರು ಆ ರಾಜನ ಕೆಲವು ರಾಜ್ಯದಲ್ಲಿರುವಂಥ ಜನರು ಆ ಪ್ರಸಾದವನ್ನು ತಂದು ರಾಜನಿಗೆ ಕೊಡ್ತಾರೆ. ಸತ್ಯನಾರಾಯಣ ಪ್ರಸಾದ ಇರಬೇಕು ಅಂತ ಅವರು ನೀವು ಕೊಟ್ಟಿದ್ದೆಂತ ಹೋಗ್ಬೇಕು ಅಂತ ಈ ರೀತಿಯ ತಿರಸ್ಕಾರ ಮಾಡೋದ್ರಿಂದಾಗಿ ಕೋಶಾಗಾರಕ್ಕೆ ಇದು ಬೀಳ್ತದೆ, ಬೆಂಕಿ ಬೀಳ್ತದೆ. ಅದಾದ ಮೇಲೆ ತಪ್ಪಾಯಿತು ಅಂತ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ. ಪ್ರಸಾದ ಸ್ವೀಕಾರ ಮಾಡೋದ್ರಿಂದಾಗಿ ಅವನ ಸಂಪತ್ತು ಎಲ್ಲವೂ ಕೂಡ ಹಾಗೆ ಉಳಿಯುತ್ತದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಕಲಿಯುಗದಲ್ಲಿ ವಿಶಿಷ್ಟವಾದಂತಹದ್ದು, ಅದು ವಿಶಿಷ್ಟವಾದಂತಹ ಫಲವನ್ನು ಕೊಡುವಂತಹ ಸತ್ಯನಾರಾಯಣ ವ್ರತ. ಆದ್ದರಿಂದಾಗಿ ಎಲ್ಲರೂ ಕೂಡ ಸತ್ಯನಾರಾಯಣ ವ್ರತವನ್ನು ವಿಶೇಷವಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೇಖಾಕಾಂಡದಲ್ಲಿ ಬಂದಂತಹ ಕಂದಪುರಾಣದಲ್ಲಿ ಬರುವಂತಹ ಈ ಸತ್ಯನಾರಾಯಣ ಮಹಾತ್ಮ್ಯ ಶ್ರೀಕೃಷ್ಣಾರ್ಪಣಮಸ್ತು. ರೇವಾಕಾಂಡ ಸ್ಕಂದಪುರಾಣೆ ರೇವಾಕಾಂಡೆ